Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ನಾವು ಒಂದು ರೀಡಿಂಗ್ನ ಮಾಡೋಣ. ಎಸ್. ಸೊ ನಿಮಗೆ ತುಂಬ ನಿಮ್ಮ ಲವ್ ರಿಲೇಶನ್ಶಿಪ್ಪಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದಾವೆ ಅಲ್ವಾ ನಿಮಗೆ? ಅದರ ಎಲ್ಲದರ ಕನ್ಫ್ಯೂಷನ್ಸ್ಗೆ ಇವತ್ತು ಟ್ಯಾರೋಟ್ ಆನ್ಸರ್ ಕೊಡುತ್ತೆ. ಓಕೆ, ಸೊ ಇಂಥದ್ದೇ ಟಾಪಿಕ್ ಅಂತ ಏನಿಲ್ಲ. ಇವತ್ತು ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ, ಕಾರ್ಡ್ ರಿಲೇಟೆಡ್ ನಿಮಗೆ ಪ್ರೇಮಿಗಳ ದಿನಾಚರಣೆಗೆ ನಿಮಗೆ ಯಾವ ಮೆಸೇಜ್ ಇದೆ ಅಂತ ನೋಡೋಣ. ನಾವು ಇಲ್ಲಿ 4 ಆಫ್ ವಾಂಡ್ಸ್ ಇದೆ, 3 ಆಫ್ ಕಪ್ಸ್ ಇದೆ, 6 ಆಫ್ ಕಪ್ಸ್ ಇದೆ. ನಿಮಗೆ ಯಾವ ಕಾರ್ಡ್ ಅಟ್ರಾಕ್ಟ್ ಅನ್ಸುತ್ತೆ? ಅಥವಾ ನೀವು ಪರ್ಸನಲಿ ಗೈಡೆನ್ಸ್ ತಗೊಂಡವಾಗ ಈ ಕಾರ್ಡಲ್ಲಿ ಯಾವುದಾದ್ರೂ ಒಂದು ನಿಮಗೆ ಬಂದಿರ್ಬೋದು. ಓಕೆ, ನೀವು ಯಾವ ಕಾರ್ಡ್ಗೆ ಅಟ್ರಾಕ್ಟ್ ಆಗ್ತೀರಾ? ತುಂಬಾನೇ ಮೀನಿಂಗ್ಸ್ ಇದಾವೆ ಈ ಕಾರ್ಡಲ್ಲಿ. ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ ನೋಡೋಣ ನಿಮಗೆ ಯಾವ ಒಂದು ಮೆಸೇಜ್ ಇದೆ ಇವತ್ತು. ಎಸ್, ಇದೊಂದು ಸೊ ನಿಧಾನವಾಗಿ ಸಮಾಧಾನವಾಗಿ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ನಿಮ್ಗೊಂದು ಅನೌನ್ಸ್ಮೆಂಟ್ ಇದೆ. ರಿಚ್ ವರ್ಲ್ಡ್ 1132 ಓಕೆನಾ, ರಿಲೇಶನ್ಶಿಪ್ ಹೀಲಿಂಗ್ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದೆ. ಓಕೆನಾ, ಸೊ 2 ಸೆಷನ್ಸ್ ಆಗಿದ್ದಾವೆ, ಇದು 3ನೇ ಸೆಷನ್. ಓಕೆ, ಇದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇತ್ತು ಜಾಯ್ನ್ ಆಗೋದಕ್ಕೆ ಅಂದರೆ ನಂಬರ್ಗೆ ವಾಟ್ಸಪ್ಪಲ್ಲಿ ಓಕೆನಾ ಮ್ಯಾಜಿಕಲ್ ರಿಲೇಶನ್ಶಿಪ್ ಅಂತ ಟೈಪ್ ಮಾಡಿ ಸೆಂಡ್ ಮಾಡಿ. ಓಕೆ, ಅಥವಾ ನನಗೆ ಈ ಕ್ಲಾಸ್ ಬೇಕಾಗಿದೆ ಅಂತಾದರೂ ಸೆಂಡ್ ಮಾಡಿ. ಓಕೆ, ಇದರಲ್ಲಿ ನಿಮಗೆ 24 ಅವರ್ಸಲ್ಲಿ ನಿಮ್ಮಿಂದ ದೂರ ಆದಂತಹ ವ್ಯಕ್ತಿಯಿಂದ ಕಾಲ್ಸ್ ಬರುವಂಥದ್ದು. ಓಕೆನಾ, ನೀವಿಬ್ರು ಇವಾಗ ಕೆಲವೊಂದು ರೀಸನ್ಸ್ ಇಂದ ದೂರ ಇರ್ಬೋದು, ಬಟ್ ನಿಮಗೆ ರಿಯೂನಿಯನ್ ಆಗುವಂಥದ್ದು. ಓಕೆ, ಒಂದು ಹಿಪ್ನಾಸೈಸ್ ಮಾಡುವಂಥದ್ದು, ನಿಮ್ಮ ರಿಲೇಶನ್ಶಿಪ್ನ ಹಿಪ್ನಾಟೈಸ್ ಮೂಲಕ ಕೆಲವೊಂದು ಮೈಂಡ್ ವರ್ಕ್ಸ್ ಟೆಕ್ನಿಕ್ಸ್ ಸೈಂಟಿಫಿಕ್ ಆಗಿ. ಓಕೆನಾ, ಇದರಲ್ಲಿ ಯಾವುದೇ ಮಾಟ ಮಂತ್ರ ಇರೋದಿಲ್ಲ, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ. ಓಕೆ, ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಜಾಯ್ನ್ ಆಗಿ. ರಿಲೇಶನ್ಶಿಪ್ ಮ್ಯಾಜಿಕಲ್ ರಿಲೇಶನ್ಶಿಪ್ ಈ ಬ್ಯಾಚ್ ನೇಮ್. ಓಕೆ, ಸೊ ಸೆಲೆಕ್ಟ್ ಮಾಡಿದಿರಲ್ವಾ ನಮ್ಮ ಬ್ರೇಕ್ ಮಧ್ಯೆ? ಎಸ್, ಯಾ, ನೋಡೋಣ ಈಗ ಒಂದೊಂದಾಗಿ ನೋಡೋಣ ನಿಮ್ಮ ಲವ್ ರಿಲೇಶನ್ಶಿಪ್ ಬಗ್ಗೆ ಯಾವ ಮೆಸೇಜ್ ಇದೆ ಅಂತಂದ್ರೆ 4 ಆಫ್ ವಾಂಡ್ಸ್ ನಿಮಗೆ ಬೇಕಾಗಿದೆ. ನಿಮಗೆ ಒಂದು ನಿಮ್ಮ ಪಾರ್ಟ್ನರ್ ಜೊತೆ ಹೊರಗಡೆ ಹೋಗುವಂಥದ್ದು ಬೇಕಾಗಿದೆ. ಈ ನೋವುಗಳಿಂದ, ಈ ವರೀಸಿಂದ, ಈ ಸ್ಲೀಪ್ಲೆಸ್ ನೈಟ್ಸ್ಗಳಿಂದ ಬ್ರೇಕ್ ಬೇಕಾಗಿದೆ ನಿಮಗೆ. ಓಕೆನಾ, ಹೊರಗಡೆ ಹೋಗಿ ಎಂಜಾಯ್ ಮಾಡಬೇಕು ಲೈಫ್ನ ಅಂತ, ನಿಮ್ಮ ಮದುವೆಗೆ ಡ್ಯಾನ್ಸ್ ಮಾಡಬೇಕು, ನಿಮ್ಮ ರಿಯೂನಿಯನ್ಗೆ ಓಕೆನಾ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ದೀರಾ ನೀವು ಇವತ್ತು. ಓಕೆನಾ, ನಿಮಗೆ ಮದುವೆ ಬೇಕಾಗಿದೆ. ಓಕೆನಾ, ನಿಮಗೂ ಒಬ್ಬ ಗೆಳೆಯ ಬೇಕಾಗಿದೆ ಅಥವಾ ಗೆಳತಿ ಬೇಕಾಗಿದೆ, ಸೆಲೆಬ್ರೇಷನ್ಸ್ ಬೇಕಾಗಿದೆ, ಹ್ಯಾಪಿನೆಸ್ ಬೇಕಾಗಿದೆ ನಿಮ್ಮ ಲೈಫಲ್ಲಿ ನಿಮಗೆ. ಅದನ್ನ ನೋಡ್ತಿದ್ದೀನಿ ನಾನು ಇವತ್ತಿಲ್ಲಿ. ಓಕೆ, ಸೊ ನೋಡೋಣ ಮತ್ತಷ್ಟು ಕಾರ್ಡ್ಸ್ ನೋಡೋಣ ಏನು ಹೇಳ್ತಿದೆ ಟ್ಯಾರೋಟ್ಸ್ ಈ ಕಾರ್ಡ್ ರಿಲೇಟೆಡ್. ಓಕೆ, ಸೊ ವಾವ್, ಕಮಿಟ್ಮೆಂಟ್ಸ್, ರನ್ನರ್, ಸೋಲ್ ಕಾಂಟ್ರಾಕ್ಟ್. ಎಸ್, ಸೊ ನೋಡಿ ಇಲ್ಲಿ ಕಮಿಟ್ಮೆಂಟ್ಸ್, ಐ ವಾಂಟ್ ಟು ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್ ಅಂತ ಅಂದ್ಬಿಟ್ಟು. ಓಕೆನಾ, ಬ್ರೇಕಪ್ ಸಾಕು, ವೇಟ್ ಮಾಡಿದ್ದು ಸಾಕು, ನೋಯಿಸಿದ್ದು ಸಾಕು, ಹರ್ಟ್ ಆಗಿದ್ದು ಸಾಕು, ಕಮಿಟ್ ಏನಿದ್ರು ಇನ್ನು 4 ಆಫ್ ವಾಂಡ್ಸ್, ಒಂದು ಏನು ಹೇಳ್ತೀವಿ ತೋರಣ ಕಟ್ಟುವಂಥದ್ದು, ಮನೆಗೆ ಮದುವೆ ಚಪ್ರ ಹಾಕುವಂಥದ್ದು. ಓಕೆ, ಕಮಿಟ್ ಆಗ್ಬಿಟ್ಟಿದ್ದೀರಾ ನೀವು, ಮದುವೆ ಆಗಲೇಬೇಕು, ರಿಯೂನಿಯನ್ ಆಗಲೇಬೇಕು. ಈ 2025 ಅಲ್ಲಿ ಆದಂತಹ ಕಾರ್ಮಿಕ್ ಲೆಸನ್ ಸಾಕು ಅಂತ. ರನ್ನರ್, ಐ ಡೋಂಟ್ ವಾಂಟ್ ಟು ರನ್ ಎನಿಮೋರ್. ಇನ್ನು ಮುಂದೆ ನೀವು ಹೊಡೋಗೋದಿಲ್ಲ ಅವರಿಂದ. ಹರ್ಟ್ ಮಾಡಿದ್ದಾರೆ, ಕೋಪ ಮಾಡ್ಕೊಂಡು ಹೋಗೋದಿಲ್ಲ. ಬ್ರೇಕಪ್ ಆಗಿದೆ, ಬಿಟ್ಬಿಟ್ಟು ಇನ್ನೊಂದಿನ ಯಾವತ್ತಾದ್ರೂ ಮಾತಾಡೋಣ ಓಕೆನಾ ಅಂತ ಹೋಗೋದಿಲ್ಲ. ಬ್ರೇಕಪ್ ಆದ್ರೂ ನೀವು ದೂರ ಹಾಕೋದಿಲ್ಲ, ಯಾರಿಗೂ ನೀವು ಹೆದರೋದಿಲ್ಲ. ನಿಮ್ಮ ಪೇರೆಂಟ್ಸ್ಗೆ, ನಿಮ್ಮ ಥರ್ಡ್ ಪಾರ್ಟಿ ಯಾರಾದ್ರೂ ಇರಲಿ, ನಿಮ್ಮ ಸಮಾಜ, ನಿಮ್ಮ ಫ್ಯಾಮಿಲಿ ಹೆದರೋದಿಲ್ಲ. ಬಿಕಾಸ್ ನೀವು ಕಮಿಟ್ ಆಗಿದ್ದೀರಾ, ನೀವು ಒಂದು ರಿಯೂನಿಯನ್ ಸೆಲೆಬ್ರೇಷನ್ ಮ್ಯಾರೇಜ್ಗೆ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಸೋಲ್ ಕಾಂಟ್ರಾಕ್ಟ್. ಓಕೆನಾ, ದ ಲೆಸನ್ಸ್ ಐ ಲರ್ನ್ ಫ್ರಮ್ ಅಸ್ ವಿಲ್ ನೆವರ್ ಬಿ ಫರ್ಗೆಟನ್ ಅಂತ ಅಂದ್ಬಿಟ್ಟು. ಓಕೆನಾ, ಕಲ್ತಿದ್ದೀರಾ, ಬೇಜಾರು ಮಾಡ್ಕೊಂಡು ಕಲ್ತಿದ್ದೀರಾ, ಕೆಲವೊಂದು ಮಾತುಗಳಿಂದ ಕಲ್ತಿದ್ದೀರಾ, ದೂರ ಇದ್ರೆ ಯಾವ ರೀತಿ ಪೇನ್ ಇರುತ್ತೆ ಅಂತ ಕಲ್ತಿದ್ದೀರಾ. ತುಂಬಾನೇ ಏನದು PhD ಮಾಡ್ಬಿಟ್ಟಿದ್ದೀರಾ ಪ್ರೀತಿ ವಿಚಾರದಲ್ಲಿ ನೀವು ಇವಾಗ. ಸೋಲ್ ಕಾಂಟ್ರಾಕ್ಟ್. ಓಕೆನಾ, ಇವಾಗ ಏನ್ ಡಿಸೈಡ್ ಆಗಿದೆ ನಿಮ್ದು ಅಂದ್ರೆ ನಿಮ್ಮ ಸೋಲ್ ಮೇಟ್ದು ಏನಿದ್ರು ಇನ್ನ ಮದುವೆ, ಎಂಗೇಜ್ಮೆಂಟ್, ಸೆಲೆಬ್ರೇಷನ್, ರಿಯೂನಿಯನ್ ಅಷ್ಟೇ.
ತುಂಬಾ ಸ್ಟ್ರಾಂಗ್ ಆಗಿ ಫಿಕ್ಸ್ ಆಗಿದ್ದೀರಾ, ಪಾಸಿಟಿವಿಟಿನ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಅಟ್ರಾಕ್ಟ್ ಮಾಡ್ತಿದ್ದೀರಾ ಅಂತ ನೋಡ್ತಿದ್ದೀನಿ ನಾನು, ಅಲ್ವಾ? ಸೊ ನೋಡೋಣ ನಿಮ್ಗಾಗಿ ಇನ್ನು ಏನು ಮೆಸೇಜ್ ಇದೆ. ಸೊ ಏಂಜಲ್ಸ್ ಗೈಡ್ ಮಾಡಿ. ರಿವೆಂಜ್, ಓಕೆ, ಎಮೋಷನ್ಸ್, ಓಕೆ. ಸೊ ಇಲ್ಲಿ ರಿವೆಂಜ್ ಅಂತ ಬಂದಿದೆ, ಫೈರ್ ಸೈನ್ಸ್ ಅಂತ ಬಂದಿದೆ, ಓಕೆ, ಎಮೋಷನ್ಸ್ ಅಂತ ಬಂದಿದೆ. ಸೊ ರಿವೆಂಜ್ ಅಂದ್ರೆ ಏನ್ ಹೇಳೋದಂದ್ರೆ ಈ ಕಾರ್ಡು, ಓಕೆನಾ? ಸೊ ಇವಾಗ ನೀವು ಕಾಲ್ ಮಾಡಿದಾಗ ಅವ್ರು ಕಾಲ್ ಪಿಕ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿದಾಗ ನೀವು ಪಿಕ್ ಮಾಡದೇ ಇರೋವಂಥದ್ದು, ಓಕೆನಾ? ನೀವು ಪ್ರೀತಿ ಬಗ್ಗೆ ಮಾತಾಡೋಣ ಅಂತ, ಲೈಫಲ್ಲಿ ಹೇಗೆ ಸೆಟ್ಲ್ ಆಗೋಣ ಅಂತ ಮಾತಾಡೋ ಟೈಮಲ್ಲಿ ಅವರು ಮಾತಾಡದೆ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರೆ ಈಗಲೇ ಬೇಡ, ವಿಧಿಯಲ್ಲಿ ನಮ್ಮಿಬ್ಬರಿಗೂ ಬರ್ದಿದ್ರೆ ಮದುವೆ ಆಗುತ್ತೆ, ನಾವಿಬ್ರು ಒಂದಾಗಬೇಕಂತ ಇದ್ರೆ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ, ನಮ್ಮಿಬ್ಬರಿಗೂ ಮದುವೆ ಆಗುತ್ತೆ, ಓಕೆನಾ? ಆ ರೀತಿ ಡೈಲಾಗ್ಸ್ನ ಹೇಳಿ ನಿಮಗೆ ಹರ್ಟ್ ಮಾಡಿದ್ದಾರೆ, ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿಲ್ಲ. ಬಟ್ ಏನ್ ಮಾಡಿದ್ದೀರಾ ಅಂದ್ರೆ ನೀವು ಅಥವಾ ಆ ವ್ಯಕ್ತಿ ಇದೆಲ್ಲ ರಿವೆಂಜ್ ತೀರಿಸ್ಕೊಳ್ಳೋ ಅಂಥದ್ದು, ಬೇಕಾಗಿ ಟೈಮ್ ಸಿಕ್ಕಿದೆ, ಚಾನ್ಸ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅವ್ರು ಕಾಲ್ ಮಾಡಿದಾಗ ನೀವು ಕಾಲ್ ರಿಸೀವ್ ಮಾಡದೇ ಇರುವಂಥದ್ದು, ಅವ್ರಿಗೆ ಪ್ರೀತಿ ಬೇಕಾದಾಗ ಅವ್ರು ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನೀವು ನಿಮ್ಮ ಲೈಫಲ್ಲಿ ಆಗಿರುವಂತಹ ಹರ್ಟ್ಸ್ ಬಗ್ಗೆ, ನೊಂದಿರುವಂತಹ ಸಿಚುವೇಶನ್ಸ್ ಬಗ್ಗೆ, ಅದ್ರ ಬಗ್ಗೆ ಮಾತಾಡಿ, ಓಕೆನಾ? ಪ್ರೀತಿ ಬೇಕು ಅನ್ನೋ ಟೈಮಲ್ಲಿ ನೋಯಿಸೋವಂಥದ್ದು, ರಿವೆಂಜ್ ತಗೊಳ್ಳೋ ಅಂತ ಒಂದು ನಡೀತಿದೆ ಸೀನ್ಸ್ ನಿಮ್ಮ ಲೈಫಲ್ಲಿ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆ, ಸೊ ಇಲ್ಲಿ ಫೈರ್ ಸೈನ್ಸ್ ಅಂದ್ರೆ, ಓಕೆನಾ, ಇದೊಂದು ಏನೇ ಹೇಳ್ತೀವಿ, ಬೆಂಕಿ ರಾಶಿಗಳು ಅಂತ, ಓಕೆನಾ? ಅಂದ್ರೆ ಇಬ್ಬರಲ್ಲೂ ಕೋಪ ಇರುತ್ತೆ, ಇಬ್ರು ಒಬ್ರಿಗೊಬ್ರು ಏನದು ಈಗೋಗಳು ಜಾಸ್ತಿ, ಕೋಪಗಳು ಜಾಸ್ತಿ, ಧೈರ್ಯ ಜಾಸ್ತಿ ಅಂತಾನು ಹೇಳ್ಬೋದು ನಿಮ್ಗೆ, ಓಕೆನಾ? ಅಂದ್ರೆ ಎಲ್ಲಾರನ್ನು ಹೆದರ್ಸಿ ಮದ್ವೆ ಆಗುವಂಥದ್ದು, ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳೋ ಅಂಥದ್ದು, ಓಕೆನಾ? ಆ ರೀತಿ ಹೇಳುತ್ತೆ. ತುಂಬಾ ಕೇರಿಂಗ್ ಇರುತ್ತೆ, ತುಂಬಾ ಪ್ರೀತಿ ಇರುತ್ತೆ, ತುಂಬಾ ನಂಬಿಕೆ ಇರುತ್ತೆ, ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಇವಾಗ ನಿಮ್ಮನ್ನ ಹರ್ಟ್ ಮಾಡಿದ್ದಾರೆ ಅಂದ್ರೆ ನೀವ್ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನೋಡ್ಕೊಂಡು ಹತ್ಕೊಂಡು ಕೂತ್ಕೊಳ್ಳೋದಿಲ್ಲ, ಅದಕ್ಕೆ ಆನ್ಸರ್ ಸಿಗೋವರೆಗೂ ಅವ್ರ ಜೊತೆ ವಾದ ಮಾಡ್ತಾ ಇರೋವಂಥದ್ದು. ಅಂತ ರಾಶಿಗಳಲ್ಲಿ ಹುಟ್ಟಿರೋ ವ್ಯಕ್ತಿಗಳು ನೀವು. ಲಿಯೋ, ಏರ್ಸ್ ಅಂತ ಬಂದಿದೆ ಇಲ್ಲಿ, ಓಕೆ, ಸಿಂಹ ರಾಶಿ, ಓಕೆನಾ? ಏರ್ಸ್ ಅನ್ನೋ ಒಂದು ರಾಶಿ, ಅಂತ ರಾಶಿಗಳು, ಓಕೆನಾ? ಸೊ ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ, ತುಂಬಾ ಕೋಪಗಳಿದಾವೆ, ತುಂಬಾ ಪ್ರೀತಿ ಇದಾವೆ ಇಬ್ರಲ್ಲೂ, ಓಕೆನಾ? ಸೊ ಇವಾಗ ಒಬ್ರು ಬೈದಿದ್ದಾರೆ ಅಂದ್ರೆ ಇನ್ನೊಬ್ರು ಸಮಾಧಾನವಾಗಿ ಇರೋದಿಲ್ಲ, ಅದಕ್ಕೆ ಆನ್ಸರ್ ತಿಳ್ಕೊಂಡು ಆ ವಿಚಾರದಲ್ಲಿ ನೀವು ಗೆಲ್ಲೋವರೆಗೂ, ಓಕೆನಾ, ಬಿಡೋದಿಲ್ಲ. ನಿಮ್ಮ ಪರ್ಸನ್ನ ಯಾರಾದ್ರೂ ಏನಾದ್ರು ಕಡಿಮೆ ಮಾಡಿ ಮಾತಾಡಿದ್ರೆ ಅವ್ರನ್ನ ನೀವು ಸುಮ್ಮನೆ ಬಿಡೋದಿಲ್ಲ, ಅಷ್ಟು ಬಿಸಿ ಕೋಪ ಇರುವಂತಹ ರಾಶಿಗಳು ನೀವಿಬ್ರು, ಅದಕ್ಕೆ ನಿಮ್ಗೆ, ಓಕೆನಾ? ಆ ರೀತಿ ಬಂದಿದೆ ಇಲ್ಲಿ. ಎಮೋಷನ್ಸ್ ಬಂದಿದೆ ಅಂದ್ರೆ ಇದೊಂದು ಸಮುದ್ರದ ಹಳೆಗಳು. ಹುಣ್ಣಿಮೆಗೆ ಪ್ರೀತಿ ಜಾಸ್ತಿ ಆಗುತ್ತೆ, ಅಮಾವಾಸ್ಯೆಗೆ ದ್ವೇಷ ಆಗುತ್ತೆ ಪ್ರೀತಿ, ಮತ್ತೆ ಅಥವಾ ಅಮಾವಾಸ್ಯೆಗೆ ಪ್ರೀತಿ ಜಾಸ್ತಿ ಆಗುತ್ತೆ, ಹುಣ್ಣಿಮೆಗೆ ದ್ವೇಷ ಆಗುತ್ತೆ ಅಂತ ಹೇಳುತ್ತೆ ಇದು. ಒಂದು ಅರ್ಧ ತಿಂಗಳು ಪ್ರೀತಿ ಚೆನ್ನಾಗಿದ್ರೆ ಅರ್ಧ ತಿಂಗಳು ಪ್ರೀತಿ ಚೆನ್ನಾಗಿರೋದಿಲ್ಲ, ಒಂದು ಆನ್ ಅಂಡ್ ಆಫ್ ಲವ್ ಸಿಚುವೇಶನ್. ಅಲೆಗಳು ಎಷ್ಟು ಸ್ಪೀಡ್ ಆಗುತ್ತೋ ಅಷ್ಟು ಸ್ಪೀಡ್ ಆದಂತಹ ಪ್ರೀತಿ, ಅಷ್ಟು ಜಾಸ್ತಿ ಪ್ರೀತಿ ಈ ಪ್ರಪಂಚದಲ್ಲಿ ನಿಮ್ಮಂತಹ ರೋಮಿಯೋ ಜೂಲಿಯಟ್ಗಳೇ ಇಲ್ಲ ಅನ್ನೋ ಅಷ್ಟು ಪ್ರೀತಿ, ಓಕೆನಾ? ಓಕೆನಾ? ಸೊ ಇಷ್ಟು ಹಿಂದೆ ನೋಡಿದ್ರು ನಿಮ್ಮಂತಹ ಪ್ರೀತಿ ಯಾವುದೂ ಇಲ್ಲ, ಎಷ್ಟು ಪ್ರೀತಿ, ಓಕೆನಾ? ಪ್ರೀತಿಗೋಸ್ಕರನೇ ಈ ಜನ್ಮ ಅನ್ನೋ ರೀತಿ ಇತ್ತು. ಇನ್ನೊಂದ್ಸಲ ಪ್ರೀತಿ ಬೇಡ, ಈ ವ್ಯಕ್ತಿ ಬೇಡ, ಈ ಮದ್ವೆ ಬೇಡ, ಈ ಸಂಬಂಧ ಬೇಡ, ಲೋ, ಆ ರೀತಿ ಅಲೆಗಳ ರೀತಿ ಎದ್ದು ಬಿದ್ದು ನಿಮ್ಮ ಪ್ರೀತಿ ಒದ್ದಾಡ್ತಿದೆ ಅಂತ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಮೆಸೇಜ್ ಆಫ್ ಲವ್ ಇಂದ ಕೆಲವೊಂದು ಕಾರ್ಡ್ಸ್ ನ ನೋಡೋಣ ನಾವು. ಡ್ಯಾಮೇಜ್, ರಿಯೂನಿಯನ್. ಸೊ ಇಬ್ಬರ ಮಾತಿಗೆ ಹೇಳ್ತಿದ್ದೀನಲ್ವಾ, ಕೋಪ ಜಾಸ್ತಿ ಅಂತ. ಇಬ್ಬರ ಕೋಪಗಳು, ಈಗುಗಳು ಇಂದ ನಿಮ್ಮ ರಿಲೇಶನ್ಶಿಪ್ ಹಾಳಾಗಿದೆ. ಇವಾಗ ನೀವು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಹಾಗೆ ಮಾತಾಡಬಾರ್ದಾಗಿತ್ತು, ಹೀಗೆ ಮಾತಾಡಬಾರ್ದಾಗಿತ್ತು, ಓಕೆನಾ? ಅವ್ರನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿತ್ತು, ಇವಳನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗಿತ್ತು. ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದು ರಿಯೂನಿಯನ್ ಆಗುತ್ತೆ. ಇಲ್ಲಿ ಈ ಫೋಟೋನ ಸ್ಕ್ರೀನ್ ಶಾಟ್ ತೆಗೆದು, ಓಕೆನಾ, ವಾಲ್ ಪೇಪರ್ಗೆ ಹಾಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಗೆ ಬೇಗ ರಿಯೂನಿಯನ್ ಎವ್ರಿಥಿಂಗ್ ಓಕೆ ಆಗುತ್ತೆ. ಓಕೆ, ಯಾಕಂದ್ರೆ ನೀವು ನೋಡ್ತಿದ್ದೀರಲ್ವಾ, ಈ ಕಾರ್ಡ್ ನಿಮ್ದೆ. ಓಕೆ, ಆಗಿದೆ ಅಲ್ವಾ? ಎಸ್, ಪಾಸ್ ಮಾಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ. ಸೊ ಆ ರೀತಿ ಬಂತೆ ಕಾರ್ಡು. ವಿ ವಿಲ್ ಆಲ್ವೇಸ್ ಕಮ್ ಬ್ಯಾಕ್ ಟು ಈಚ್ ಅದರ್ ಅಂತ ಅಂದ್ಬಿಟ್ಟು. ಎಷ್ಟು ಗಲಾಟೆಗಳಾದ್ರೂ ಆಗ್ಲಿ, ತುಂಬಾ ಧೈರ್ಯಶಾಲಿಗಳು ನೀವು, ಎಲ್ಲರನ್ನೂ ಹೆದರ್ಸಿ ಜೀವನ ಮಾಡಬಲ್ಲಿರಿ ನೀವು, ಓಕೆನಾ? ಸೊ ಯಾರು ಚೂಸ್ ಮಾಡಿದ್ದೀರಾ?
ಸೆಲೆಬ್ರೇಷನ್. ಸಣ್ಣ ಪುಟ್ಟ ವಿಚಾರಕ್ಕೆ ಬೇರೆಯವರಿಗೆ ನೊಂದು ಜೀವನನ ನಾಶ ಮಾಡ್ಕೊಳ್ಳೋದಿಲ್ಲ. ಥರ್ಡ್ ಪಾರ್ಟಿ ಬರ್ಲಿ, ಯಾರಾದ್ರೂ ಬರ್ಲಿ, ಧೈರ್ಯವಾಗಿ ನಿಂತು ಮದ್ವೆ ಆಗ್ತೀರಾ, ರಿಯೂನಿಯನ್ ಆಗ್ತೀರಾ, ನೀವು ಬೇಕಾಗಿರುವಂತಹ ಸೋಲ್ನ ಅಟ್ರಾಕ್ಟ್ ಮಾಡ್ತೀರಾ. ಸೋಲ್ ಕಾಂಟ್ರಾಕ್ಟ್ ಅದೇ ನಿಮ್ದು, ನಿಮ್ಮ ಸ್ಟೋರಿಯಲ್ಲಿ ಡಿಸೈಡ್ ಆಗಿರುವಂಥದ್ದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಯಾರು ಈ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ. ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಇದೆ, ತುಂಬಾ ಪಾಸಿಟಿವ್ ಇದೆ. ಓಕೆ, ಬರ್ತಾ ಬರ್ತಾ ಕಾರ್ಡ್ಸ್ ಎಲ್ಲ ಪಾಸಿಟಿವ್ ಬರ್ತಿದೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನೋಯ್ತಿರುವಂತಹ ಕಾರ್ಡ್ಸ್ ಬರ್ತಿತ್ತು, ಇಷ್ಟು ಕಾರ್ಡ್ಸ್ ಇದ್ರು. ಬಟ್ ಈಗ ತುಂಬಾ ಪಾಸಿಟಿವ್ ಆಗಿ ಬರ್ತಿದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು 3 ಆಫ್ ಕಪ್ಸ್ ಈ ಕಾರ್ಡ್ ನೋಡಿ ಸೆಲೆಕ್ಟ್ ಮಾಡಿದ್ದೀರಾ, ನೀವು ನಿಮ್ಮ ಫ್ರೆಂಡ್, ನಿಮ್ಮ ಸಹೋದರಿಯರು, ಓಕೆನಾ, ಒಬ್ಬರ ಮೂರನೇ ವ್ಯಕ್ತಿಯ ಮಾತು ಕೇಳಿ ಮೂರನೇ ವಿಚಾರದಿಂದ, ಮೂರನೇ ಥಾಟ್ ಇಂದ ನಿಮ್ಮ ರಿಲೇಶನ್ಶಿಪ್ ನ ಡಿಸೈಡ್ ಮಾಡೋರು ಆಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಅಥವಾ ನಿಮ್ಮ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದೆ ಈ ಕಾರ್ಡ್. ಓಕೆನಾ, ನಿಮ್ಗೆ ಒಳ್ಳೇದೇ ತರ ಕಾಣ್ತಾರೆ ಈ 3 ಜನ ಮಾತಾಡುವಂಥದ್ದು, ಬಿಕಾಸ್ ನೀವು ಅವ್ರ ಜೊತೆ ಜಾಲಿಯಾಗಿ ಫ್ರೆಂಡ್ಶಿಪ್ ಆಗಿ ಇದ್ದೀರಾ. ಬಟ್ ಅವ್ರ ಮಾತು ಒಳ್ಳೇದಾ ಅಲ್ವಾ ಅಂತ ನಿಮ್ಮ ಇನ್ನರ್ ವಾಯ್ಸ್ ನ ಕೇಳಿ ಅದರಿಂದ ನಿಮ್ಮ ಲವ್ ಸ್ಟೋರಿ ಏನಾದ್ರೂ ಹಾಳಾಗ್ತಿದ್ಯಾ ಅಂತ ನೋಡಿ. ನಿಮಗೆ ಮದ್ವೆ ಆಗಿಲ್ಲ ಅಂದ್ರೆ ನಿಮ್ಮ ಇಬ್ರು ಫ್ರೆಂಡ್ಸ್ಗೂ ಮದ್ವೆ ಆಗಿರೋದಿಲ್ಲ. ನಿಮ್ಗೆ ಬ್ರೇಕಪ್ ಆಗಿದೆ ಅಂದ್ರೆ ನಿಮ್ಮ ಇಬ್ರು ಫ್ರೆಂಡ್ಸ್ ಪ್ರೀತಿನೂ ಬ್ರೇಕಪ್ ಆಗುತ್ತೆ. ಒಂದೇ ಸಲ ಮೂವರ್ಗೂ ಮದ್ವೆ ಫಿಕ್ಸ್ ಆಗ್ಬಿಡುತ್ತೆ. ಆದ್ರೆ ಓಕೆನಾ, ಆ ರೀತಿ ಇದೆ. ನಿಮ್ಮ 3 ವ್ಯಕ್ತಿಗಳ ಲವ್ ಎನರ್ಜಿ ಒಂದೇ ರೀತಿ ಕನೆಕ್ಟ್ ಆಗ್ಬಿಟ್ಟಿರುತ್ತೆ ಇಲ್ಲಿ. ಓಕೆ, ಸೊ ನೋಡೋಣ ನಿಮ್ಗೆ ಯಾವ ರೀತಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ರೀಡಿಂಗ್ ಇದೆ ಇವತ್ತು. ಸೀಕ್ರೆಟ್ಸ್ ನೋಡಿ, ಸೀಕ್ರೆಟ್ಸ್, ಸೆಲ್ಫ್ ಲವ್, ಎಸ್, ಡ್ರೀಮ್ಸ್. ಸೊ ಇದಂತೂ ತುಂಬಾ ಸ್ಟಾರ್ಟಿಂಗ್ ಲವ್ ಅಂತ ನೋಡ್ತಿದ್ದೀನಿ ನಾನು. ಸೀಕ್ರೆಟ್ಸ್, ಓಕೆನಾ. ಸೊ ಸೆಲ್ಫ್ ಲವ್, ಡ್ರೀಮ್ಸ್ ಅಂತ ಬಂದಿದೆ. ಅಂದ್ರೆ ನಿಜವಾದ ಪ್ರೀತಿನ ಹೇಳ್ಕೊಳ್ಳೋದಿಲ್ಲ. ಪ್ರೀತಿ ಹೇಳ್ಕೊಂಡ್ಬಿಟ್ರೆ ಕಡಿಮೆ ಆಗ್ಬಿಡುತ್ತೆ. ಪ್ರೀತಿ ಹೇಳ್ಕೊಂಡ್ಬಿಟ್ರೆ ಅವ್ರ ಮುಂದೆ ನಾವು ಕಡಿಮೆ ಆಗ್ಬಿಡ್ತೀವಿ. ಓ, ಇವ್ರು ನಮ್ಮನ್ನ ಪ್ರೀತಿಸ್ತಿದ್ದಾರೆ ಬಿಡು, ಅದು ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ನೀವು ಮೂವರು, ಓಕೆನಾ. ಅಥವಾ ನಿಮ್ಮ ಲೈಫ್, ಅವರ ಲೈಫಲ್ಲಿ ನಿಜವಾಗ್ಲೂ ನಿಮ್ಮ ಇಬ್ಬರ ಮಧ್ಯೆ ಥರ್ಡ್ ಪಾರ್ಟಿ ಇರ್ಬೋದು, ಥರ್ಡ್ ಪಾರ್ಟಿ ಇರ್ಬೋದು. ಆ ಸೀಕ್ರೆಟ್ ನಿಮ್ಗಿನ್ನೂ ಗೊತ್ತಾಗ್ತಿಲ್ಲ, ಬಟ್ ಗೊತ್ತಾಗುತ್ತೆ. ಓಕೆ, ಫೆಬ್ರವರಿ ಮಂತಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಥರ್ಡ್ ಪಾರ್ಟಿ ಕನ್ಫರ್ಮ್ ಅಲ್ವಾ, ಅವ್ರು ದೂರ ಹೋಗ್ತಾರಾ ಇಲ್ವಾ, ದೂರ ಆಗೋ ಚಾನ್ಸ್ ಇದೆಯಾ ಇಲ್ವಾ. ಸೀಕ್ರೆಟ್ ಇಲ್ಲಿ ಹೊರಗಡೆ ಬರುತ್ತೆ. ರಹಸ್ಯ, ನಿಮ್ಮ ಪ್ರೀತಿಯಲ್ಲಿ ಕದ್ದು ಮುಚ್ಚಿ ಇದ್ದಂತಹ ರಹಸ್ಯ ಹೊರಗಡೆ ಬರುತ್ತೆ. ನಿಮ್ಗೆ ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅನ್ನೋ ಸೀಕ್ರೆಟ್ ಹೊರಗಡೆ ಬರುತ್ತೆ. ಸೆಲ್ಫ್ ಲವ್, ಓಕೆನಾ. ಅಂದ್ರೆ ಸೆಲ್ಫ್ ಲವ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಸ್ಟ್ರಾಂಗ್ ಆಗ್ತೀರಾ, ನಿಮ್ಮ ಲವ್ ಅಷ್ಟು ಸ್ಟ್ರಾಂಗ್ ಆಗುತ್ತೆ. ಸೆಲ್ಫ್ ಲವ್ ಇರಬೇಕು, ಬಟ್ ಬೇರೆ ವ್ಯಕ್ತಿ ಬಗ್ಗೆ ಹೋಲಿಸ್ಕೋಬಾರ್ದು. ಥರ್ಡ್ ಪಾರ್ಟಿ ಅಂದ್ರೆ ಮೂರನೇ ವ್ಯಕ್ತಿ ನಿಮ್ಗಿಂತ ಬ್ಯೂಟಿಫುಲ್ ಆಗಿದ್ದಾರಾ, ಅಥವಾ ಮೂರನೇ ವ್ಯಕ್ತಿ ನಿಮ್ಗಿಂತ ತುಂಬಾ ಹೈ ಸ್ಯಾಲರಿ ಅಲ್ಲಿದ್ದಾರಾ, ಒಳ್ಳೆಯವ್ರ ತರ ರೀತಿ ಅನ್ನಿಸ್ತಾರ, ಸ್ಮಾರ್ಟ್ ಆಗಿದ್ದಾರಾ, ಆ ರೀತಿ ಯೋಚನೆ ಮಾಡಬಾರ್ದು ನೀವು. ಓಕೆನಾ, ನೀವು ಸ್ಟ್ರಾಂಗ್ ಆಗಿದ್ದೀರಾ, ನೀವು ಬ್ಯೂಟಿಫುಲ್ ಆಗಿದ್ದೀರಾ, ನಿಮ್ಗೆ ಬೇಕಾದಂತಹ ಪಾರ್ಟ್ನರ್ ನಿಮ್ಮನ್ನ ಅಟ್ರಾಕ್ಟ್ ಮಾಡ್ತಾರೆ, ನಿಮ್ ಜೊತೆ ಇರ್ತಾರೆ. ಓಕೆನಾ, ಆ ರೀತಿ ಹೇಳ್ತಿದೆ. ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ಮರಿಬೇಡಿ. ನಿನ್ಗೆ ನನಗಿಂತ ಅವನೇ ಜಾಸ್ತಿ, ನಿನ್ಗೆ ನನಗಿಂತ ಅವಳೇ ಜಾಸ್ತಿ, ಬಿಕಾಸ್ ನಾನು ತುಂಬಾ ದಪ್ಪ ಇದ್ದೀನಿ, ಬಿಕಾಸ್ ನನ್ನ ಹೆಲ್ತ್ ಸರಿ ಇಲ್ಲ, ಓಕೆನಾ, ನಿನ್ಗೆ ನಾನು ಬ್ಯೂಟಿ ಇಷ್ಟ ಇಲ್ಲ, ಅಥವಾ ನನ್ನ ಸ್ಯಾಲ್ರಿ ಇಷ್ಟ ಇಲ್ಲ, ಆ ರೀತಿ ಅನ್ಕೋಬೇಡಿ. ನಿಮ್ ಬಗ್ಗೆ ನೀವು ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇರಿ, ಓಕೆನಾ. ಅವ್ರು ಸ್ಟ್ರಾಂಗ್ ಆಗಿ ಅನ್ಕೊಂತೀರಾ ಇದ್ರು ನಿಮ್ ಬಗ್ಗೆ, ಓಕೆನಾ, ನೀವು ಹೇಳ್ತಾ ಇರೋದ್ರಿಂದ ನೀವು ಮತ್ತಷ್ಟು ಸೆಲ್ಫ್ ಕೇರ್ ಮಾಡ್ಕೊಳ್ತೀರಾ, ನಿಮ್ಮ ಇನ್ನರ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಡ್ರೀಮ್ಸ್ ಅಂತ ಬಂದಿದ್ದಾವೆ. ವಿಸಿಟಿಂಗ್ ಯು, ಸ್ಪಿರಿಟ್ ಟು ವರ್ಡ್, ರಿಸೀವಿಂಗ್ ಡೌನ್ಲೋಡ್ಸ್, ಕನ್ಫರ್ಮೇಶನ್ಸ್ ಅಂತ ಅಂದ್ಬಿಟ್ಟು, ಓಕೆನಾ. ಅಂದ್ರೆ ನಿಮಗೆ ನಿಮ್ಮ ವರ್ಲ್ಡ್ ಅಲ್ಲಿ ಡ್ರೀಮ್ಸ್, ಓಕೆನಾ, ತುಂಬಾ ಚೆನ್ನಾಗಿ ಕ್ಲೂಸ್ ಕೊಡ್ತಿದ್ದಾವೆ ಅಂತ ಅಂದ್ಬಿಟ್ಟು ನಿಮ್ಮ ಡ್ರೀಮ್ನ ನಂಬಿ. ಈ ಕಾರ್ಡ್ ಯಾರು ನೋಡಿದ್ದೀರಾ, 3 ಡೇಟ್ ಆಫ್ ಬರ್ತ್ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಟೋಟಲ್ ಮಾಡಿದ್ರೆ, ಅಂದ್ರೆ ಮಂತ್, ಇಯರು, ಸೊ ಡೇಟ್ ಎಲ್ಲ ಟೋಟಲ್ ಮಾಡಿದ್ರೆ 3 ಬಂದಿರ್ಬೋದು, ಅಥವಾ 12, 21, 30 ಆಗಿರ್ಬೋದು ಅಂತ ನೋಡ್ತಿದ್ದೀನಿ. ಅಥವಾ ನಿಮಗೆ ಗುರುಬಲ ಚೆನ್ನಾಗಿದೆ ಅಂತ ನೋಡ್ತಿದ್ದೀನಿ, ಓಕೆನಾ. ಬರ್ತ್ಡೇ ಡೇಟ್ ಅಂತ ಅಲ್ಲ, ಓಕೆನಾ. ನಿಮ್ಗೆ ಆ ನಂಬರ್ನ ಪ್ರಭಾವ ಇದೆ ಹೇಗೋ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ, ಬಿಕಾಸ್ ಯೂನಿವರ್ಸಲ್ ನಂಬರ್ ಇರೋ ಅಂತವ್ರಿಗೆ ವಿಷನ್ಸ್ ತುಂಬಾ ಬರುತ್ತೆ ಅಂತ ಅಂದ್ಬಿಟ್ಟು. ನೀವು ನಿಮ್ಮ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಇನ್ನರ್ ವಾಯ್ಸ್ ಏನ್ ಹೇಳುತ್ತೆ, ಇನ್ನರ್ ಗೈಡೆನ್ಸ್ ಏನ್ ಹೇಳುತ್ತೆ, ಅದನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ತಿದೆ ಈ ಕಾರ್ಡ್, ಓಕೆನಾ. ನಿಮ್ಮ ಪ್ರೀತಿ ಬಗ್ಗೆ ನಿಮ್ಗೆ ಕ್ಲೂ ಸಿಗುತ್ತೆ. ನಿಮ್ಮ ಸೋಲ್ಮೇಟ್ ಯಾರು ಅನ್ನೋದು ನಿಮ್ಮ ಡ್ರೀಮ್ ಅಲ್ಲಿ ಬಂದಿರ್ಬೋದು, ಆ ರೀತಿ ಹೇಳ್ತಿದೆ ಕಾರ್ಡ್ಸ್ ಇವತ್ತು, ಓಕೆನಾ. ಸೊ ಇನ್ನಷ್ಟು ಕಾರ್ಡ್ಸ್ ನ ನೋಡೋಣ. ಓಕೆ, ಸೊ 4 ಆಫ್ ಸ್ವಾರ್ಡ್ಸ್ ರಿವರ್ಸ್ ಬಂದಿದೆ ಇಲ್ಲಿ. ಇಲ್ಲಿ ಡ್ರೀಮಿಂಗು, ಇಲ್ಲಿ ಡ್ರೀಮಿಂಗು ಅಲ್ವಾ.
ಫೈನಲಿ ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಸೊ ಅಂದ್ರೆ ನಾನು ಇಲ್ಲಿ ನೋಡ್ತಿದ್ದೀನಂದ್ರೆ ನೀವು ಮಲ್ಗೋವಾಗ ನೆಗೆಟಿವ್ ಆಗಿ ಥಾಟ್ ಒಂದನ್ನ ಹಾಕಿ. ಬಿಕಾಸ್ ನಾವು ಮಲ್ಗೋವಾಗ ಯಾವ ಥಾಟ್ ಹಾಕ್ತೀವಿ ನಮ್ಮ ಬ್ರೈನ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಮೂರನೇ ವ್ಯಕ್ತಿ ಬಗ್ಗೆ, ಓಕೆನಾ, ನಿಮ್ಮ ರಿಲೇಶನ್ಶಿಪ್ ಬ್ರೇಕ್ ಆಗೋದ್ರ ಬಗ್ಗೆ ನೆಗೆಟಿವ್ ಆಗಿ ಒಂದು ಥಾಟ್ ನ ಹಾಕಿ ಮಲಗ್ತಿದ್ದೀರಾ ಅಂತ ಹೇಳ್ತಿದೆ ಈ ಕಾರ್ಡ್. ಓಕೆನಾ, ಅದೇ ನಿಮ್ಮನ್ನ ಇಲ್ಲಿ ಲಾಕ್ ಮಾಡ್ತಿರುವಂತಹ ಪರಿಸ್ಥಿತಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ಬ್ಯೂಟಿಫುಲ್ ಹ್ಯಾಪಿನೆಸ್ ನಿಮ್ದಾಗಿದ್ರು ಅದು ನಿಮ್ಗೆ ಆಗದೆ ಇರುವಂತಹ ಒಂದು ಪರಿಸ್ಥಿತಿ. ಇಲ್ಲಿ ಸೀಕ್ರೆಟ್ಸ್ ಬಂದಿದ್ದಾವೆ, ಡಬ್ಸ್ಗಳಿದಾವೆ, ಸೆಲ್ಫ್ ಲವ್ ಕಡಿಮೆ ಇರುತ್ತೆ, ಡ್ರೀಮ್ಸ್ ಇದಾವೆ ಅಂತ ಅಂದ್ಬಿಟ್ಟು. ಓಕೆನಾ, ನಿಮ್ಗೆ ನಿಮ್ಮ ಪವರ್ ತುಂಬಾ ಚೆನ್ನಾಗಿದೆ, ನಿಮ್ಮ ಮ್ಯಾರೇಜ್ ಎನರ್ಜಿ ತುಂಬಾ ಚೆನ್ನಾಗಿದೆ. ಬಟ್ ನಿಮ್ಮ ಲಿಮಿಟಿಂಗ್ ಬಿಲೀವ್ಸ್, ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಎಮೋಷನ್ಸ್ ನಿಮ್ಮನ್ನ ಲಾಕ್ ಮಾಡ್ತಿದೆ ಅಂತ ನೋಡ್ತಿದ್ದೀನಿ. ಈ ಕ್ವೀನ್ ಸ್ವಾರ್ಟ್ಸ್ ಈ ರೀತಿ ಇದ್ರೆ ತುಂಬಾ ಅದ್ಭುತವಾಗಿರುತ್ತೆ ಲೈಫ್. ಬಟ್ ನೀವು ರಾಂಗ್ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಅದು ಆ ರೀತಿ ಆಗಿದೆ. ಅವನು ನನಗೆ ಕಾಲ್ ಮಾಡೋದಿಲ್ಲ, ನನಗೆ ಗೊತ್ತು ಬಿಡು. ಅವನು ನನಗೆ ವಿಶ್ ಮಾಡೋದಿಲ್ಲ, ಅವನು ನನ್ನ ಮೀಟ್ ಮಾಡೋದಿಲ್ಲ, ಅವನು ನನ್ನ ಮೆಸೇಜ್ಗೆ ರಿಪ್ಲೈ ಮಾಡೋದಿಲ್ಲ, ಅವನು ನನ್ನ ಮದುವೆಗೆ ಓಕೆ ಹೇಳೋದಿಲ್ಲ, ಅಥವಾ ಅವಳು, ಓಕೆನಾ, ಅಂತ ಡಿಸೈಡ್ ಆಗಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಎಷ್ಟು ಬಾರಿ ನೀವು ಇಲ್ಲ ಇಲ್ಲ ಹಾಗಲ್ಲ, ಅವ್ರಿಗೆ ಇಷ್ಟ ಇಲ್ಲ, ಒಪ್ಕೊಳ್ಳಲ್ಲ ಅಂತಿದ್ದೀರಾ, ಅದೇ ಇದು ತೋರಿಸ್ತಿದೆ. ಇಲ್ಲಿ ನೋಡಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ನಿಮ್ಗೆ ಪ್ರತಿಯೊಂದು ಸಮಾನವಾಗಿದೆ, ನಿಮ್ಮ ಲೈಫಲ್ಲಿ ಸಮಾನತೆ ಇದೆ. ಓಕೆನಾ, ಬಟ್ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ನಿಮ್ಗೆ ನೀವೇ ದಾನ ಮಾಡ್ಕೊಳ್ತಿದ್ದೀರಾ. ಓಕೆ, ಇವಾಗ ನಿಮ್ಗೆ ಸಮಾನತೆ ಇದೆ, ಪ್ರೀತಿಯಲ್ಲಿ ತುಂಬಾ ಪ್ರೀತಿ ಇದೆ, ನ್ಯಾಯಬದ್ಧವಾದ ಪ್ರೀತಿ ಇದೆ ನಿಮ್ಗೆ ನಿಮ್ಮ ಸೋಲ್ಮೇಟ್ ಜೊತೆ. ರಿಲೇಶನ್ಶಿಪ್ ರಿಯೂನಿಯನ್ ಆಗಿರ್ಬೋದು, ಯೂನಿಯನ್ ಆಗಿರ್ಬೋದು. ಓಕೆ, ಬಟ್ ನಿಮ್ಮ ಪ್ರೀತಿನ ನೀವೇ ದಾನ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ರಾಂಗ್ ಮ್ಯಾನಿಫೆಸ್ಟೇಷನ್ಸ್ ಇಂದ, ಲಿಮಿಟಿಂಗ್ ಬಿಲೀವ್ಸ್ ಇಂದ. ನೀವ್ ಯಾವಾಗ ಇದನ್ನ ಅರ್ಥ ಮಾಡ್ಕೊಳ್ತಿರೋ ಆಗ ನಿಮ್ಮ ಪ್ರೀತಿ ನಿಮ್ಗೆ ನೀವೇ ದಾನ ಮಾಡ್ಕೊಳ್ಳೋದಿಲ್ಲ, ಸಂಪೂರ್ಣವಾಗಿ ನಿಮ್ದಾಗಿರುತ್ತೆ. ಓಕೆ, ಸೊ ಅರ್ಥ ಆಗ್ತಿದೆ ಅಲ್ವಾ ನಿಮ್ಗೆ? ಮೆಸೇಜ್ ಆಫ್ ಲವ್ ಒರಾಕಲ್ ಡೆಕ್ ಇದೆ ಇವತ್ತು ನಮ್ಮ ಹತ್ರ. ಮಿಸ್ಟೇಕ್ಸ್, ಕನ್ವರ್ಷನ್, ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್ ಅಂತ ಬಂದಿದೆ. ನಿಮ್ಮ ಮಿಸ್ಟೇಕ್ಸ್ ಎಲ್ಲಿದ್ದಾವೆ ನೀವೀಗ ಕಂಡಿಡಿತಿದ್ದೀರಾ. ಬಿಕಾಸ್ ನೋಡಿ, ನಾನು ಹೇಳ್ತಿದ್ದೀನಿ, ನಿಮ್ಮ ಡ್ರೀಮಿಂಗ್ ಪವರ್ ಚೆನ್ನಾಗಿದೆ. ನಿಮ್ಮ ಇವಾಗ ಯೂನಿವರ್ಸಲ್ ಪವರ್ ಇರೋಂಥವ್ರು ಎಷ್ಟು ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತಿರೋ ಅಷ್ಟು ಪಾಸಿಟಿವಿಟಿ ಡಬಲ್ ಆಗುತ್ತೆ. ಓಕೆನಾ, ಸಡನ್ ಆಗಿ ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡಿದ್ರೆ ನೆಗೆಟಿವಿಟಿ ಇನ್ನೂ ಸ್ಪೀಡ್ ಆಗಿ ಅಟ್ರಾಕ್ಟ್ ಆಗುತ್ತೆ. ನೀವೇನಾದ್ರೂ ಯೂನಿವರ್ಸ್ ನ ನಂಬಿ ಇದ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ನನಗೆ ಹೆಲ್ಪ್ ಮಾಡುತ್ತೆ ಅಂತ ನೀವು 11 ನೋಡಿದಾಗ ಕಣ್ಮುಚ್ಕೊಂಡು ವಿಷ್ಣು ಮ್ಯಾನಿಫೆಸ್ಟ್ ಮಾಡಿ. ಓಕೆನಾ, ನಿಮ್ಗೆ ಏನೇನ್ ಬೇಕೋ ಅದೆಲ್ಲ ವಿಜುವಲೈಸ್ ಮಾಡಿ, ಪ್ರೇ ಮಾಡಿ, ಪಾಸಿಟಿವ್ ಆಗಿ ಯೂನಿವರ್ಸ್ ನ 100% ನಿಮ್ಮ ಮನಸ್ಸ ವಾಚ ಕರ್ಮನ ನಂಬಿದ ನಂತರ ನಿಮ್ಗೆ ಒಂದು ಲೈಫಲ್ಲಿ ಏನಾದ್ರು ಬೇಜಾರಾಗಿ ಅದನ್ನ ಬಿಟ್ಬಿಟ್ಟು ನೀವು ನೆಗೆಟಿವಿಟಿನ ಅಟ್ರಾಕ್ಟ್ ಮಾಡಕ್ ಹೋದ್ರೆ, ಮೊದಲಿನಿಂದ ನಿಮ್ಗೆ ನೀವು ಅಟ್ರಾಕ್ಟ್ ಮಾಡೋದಕ್ಕಿಂತ ಯೂನಿವರ್ಸ್ ಫೀಲ್ಡ್ಗೆ ಹೆಜ್ಜೆ ಇಟ್ಟ ಮೇಲೆ ನೀವು ನೆಗೆಟಿವಿಟಿನ ಒಂದು ಚೂರು ಅಟ್ರಾಕ್ಟ್ ಮಾಡಿದ್ರೆ, ಓಕೆನಾ, ಮುಗೀತು. ನಿಮ್ಮ ಎಲ್ಲ 8 ದಿಕ್ಕಿನಲ್ಲೂ ನೀವು ಬ್ಲಾಕ್ ಆಗ್ಬಿಡ್ತೀರಾ. ಯೂನಿವರ್ಸ್ಗೆ ಕಾಲಿಡೋಕ್ ಮೊದಲು ಒಂದ್ಸಲ, ಅಂದ್ರೆ ಯೂನಿವರ್ಸ್ ಲಾ ಆಫ್ ಲವ್, ಲಾ ಆಫ್ ಅಟ್ರಾಕ್ಷನ್ಗೆ ಕಾಲಿಡೋಕ್ ಮೊದಲು ಒಂದ್ಸಲ ಯೋಚನೆ ಮಾಡಿ, ಇನ್ಮುಂದೆ ನೆಗೆಟಿವ್ ಆಗಿ ಯೋಚನೆ ಮಾಡೋದಿಲ್ಲ ಅಂತ. ಯಾಕಂದ್ರೆ ನಿಮ್ಗೆ ದ ರಿಯಲ್ ಆಫ್ ಕ್ವಾಂಟಮ್ ಫೀಲ್ಡ್ ಬಗ್ಗೆ ನಿಮ್ಗೆ ಅರ್ಥ ಆಗಿರುತ್ತಲ್ವಾ. ಅದಕ್ಕೆ ನಿಮ್ ಜೊತೆ ನಿಮ್ಮ ಸಬ್ ಕಾನ್ಶಿಯಸ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನಿಮ್ ನಾಲೆಜ್ನೆಲ್ಲ ತಗೊಳ್ತಾ ಇರುತ್ತೆ. ನಿಮ್ಗೆ ಏನ್ ಬೇಕೋ ಅದೆಲ್ಲ ಕೊಡ್ತೀನಿ ಅಂತ ಅದು ಡಿಸೈಡ್ ಮಾಡ್ಕೊಂಡಿರುತ್ತೆ. ನೀವು ಸ್ಪಿರಿಚುವಲ್ ಆಗಿ ಮಾಡರ್ನ್ ಸ್ಪಿರಿಚುವಾಲಿಟಿಗೆ ಬಂದ್ಮೇಲೆ ನಂತರ ನೀವು ಸಡನ್ ಆಗಿ ನಾನು ಇಲ್ಲ ಮೊದಲಿನ ರೀತಿನೇ ಆಗ್ತೀನಿ ಅಂದ್ರೆ ನಿಮ್ಗೆ ಮತ್ತೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಓಕೆನಾ, ಮಿಸ್ಟೇಕ್ಸ್ ಎಲ್ಲೆಲ್ಲಿದೆ ಅಂತ ನೀವು ತಿಳ್ಕೊಳ್ತೀರಾ. ಐ ವಾಂಟ್ ಟು ಕಾಲ್ ಯು ಅಂಡ್ ಹಿಯರ್ ಯುವರ್ ವಾಯ್ಸ್ ಅಂತ ಬಿಟ್ಟು ಕನ್ವರ್ಷನ್ ಸ್ಟಾರ್ಟ್ ಮಾಡ್ತೀರಾ. ನೀವು ಬದಲಾಗ್ತಿದ್ದೀರಾ ಇಲ್ಲಿ ನಿಮ್ಮ ಲವ್ ಲೈಫ್ ಅಲ್ಲಿ. ನನ್ಗೆ ಯಾಕೆ ಮದ್ವೆ ಆಗಿಲ್ಲ ಕಂಡಿಡಿತೀರಾ. ಓಕೆ, ನನ್ನ ಯಾಕೆ ಹರ್ಟ್ ಮಾಡ್ತಿದ್ದಾನೆ ಕಂಡಿಡಿತೀರಾ. ನನ್ಗೆ ಯಾಕೆ ಈ ಕುಂಡಲಿಯಲ್ಲಿ ಈ ರೀತಿ ಒಂದು ಪ್ರಾಬ್ಲಮ್ ಇದೆ ಕಂಡಿಡಿತೀರಾ. ಓಕೆನಾ, ಸೊ ಅಷ್ಟೇ ಅಲ್ಲ, ಯಾವ ಪಾರ್ಟ್ನರ್ ಒಳ್ಳೆಯವನು, ನನ್ಗಿನ್ನೂ ಯಾಕೆ ಮದುವೆ ಆಗ್ತಿಲ್ಲ, ನಮ್ಗೆ ಯಾಕೆ ರಿಯೂನಿಯನ್ ಆಗ್ತಿಲ್ಲ, ನಾವಿಬ್ರು ಯಾಕೆ ದೂರ ಆಗಿದ್ದೀವಿ, ಪ್ರತಿಯೊಂದು ನೀವು ಕಂಡಿಡಿತೀರಾ. ಓಕೆನಾ, ಕನ್ವರ್ಷನ್ ನಡೆಯುತ್ತೆ. ನೀವ್ ಯಾವಾಗ ಅರ್ಥ ಮಾಡ್ಕೊಂಡ್ರು ತಪ್ಪುಗಳೆಲ್ಲ ನಿಮ್ಮ ಬಿಲೀವ್ಸ್ ಇಂದ ಬರ್ತಿದೆ, ನಿಮ್ಮ ಥಾಟ್ಸ್ ಇಂದ ಬರ್ತಿದೆ ಅಂತ ನೀವೇ ಕಾಲ್ ಮಾಡ್ತೀರಾ. ನೋಡಿ, ಆ ವ್ಯಕ್ತಿಗೆ ನೀವೇ ಕಾಲ್ ಮಾಡಿ ಒಂದು ಬ್ಯೂಟಿಫುಲ್ ಕನ್ವರ್ಷನ್ ಸ್ಟಾರ್ಟ್ ಮಾಡ್ತೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆ, ಸೊ ಲಾಸ್ಟ್ ಒಂದು ಕಾರ್ಡ್ನ ನೋಡ್ತೀನಿ ನಿಮ್ಗೋಸ್ಕರ. ಸಲ ಗಟ್ಟಿಯಾಗಿ ಪ್ರೇ ಮಾಡಿ. ಆಕ್ಚುಲಿ ನಿಜವಾಗ್ಲೂ ಟೈಮ್ ಅನ್ನೋದು, ಓಕೆನಾ, ನೀವು ಪ್ರೇ ಮಾಡಿ, ನೀವು ಅನ್ಕೊಳ್ತಿರೋ ರೀತಿನೇ ಬರುತ್ತೆ ಕಾರ್ಡ್. ಓ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ, ಬಟ್ ಇದು ಅಂದ್ರೆ ಸಡನ್ ಆಗಿ ಬಂತು. ಓಕೆ, ರಿವರ್ಸ್ ಬಂದಿದೆ. ಇರ್ಲಿ ಕಾರ್ಮಿಕ್ ಬದಲಾವಣೆ, ಮೂವ್ ಆನ್ ಆಗ್ತೀರಾ ಅಂತ ಬರ್ತಿದೆ. ವಾವ್, 4 ಆಫ್ ವಾಂಡ್ಸ್. ಸೊ ನಾನು ಇಲ್ಲಿ ಏನ್ ನೋಡ್ತಿದ್ದೀನಿ ಅಂದ್ರೆ
ಆ, ನೀವು ಈಗ ಮ್ಯಾನಿಫೆಸ್ಟ್ ಮಾಡಿರುವಂತಹ ವ್ಯಕ್ತಿ ಅಥವಾ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿರುವಂತಹ ವ್ಯಕ್ತಿ ನಿಮ್ಮಿಂದ ಹೋಗ್ಬೋದು ಅಂತ ಅನ್ಕೊಳ್ತಿದ್ದೀನಿ ನಾನಿಲ್ಲಿ. ಅಥವಾ ನಿಮ್ಮ ಒಂದು ಕಾರ್ಮಿಕ್ ಲೈಫ್ ಏನಿದೆ ಪ್ರಾಬ್ಲಮ್ಸ್ ಅವೆಲ್ಲ ಹೋಗುತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ನಿಮ್ಮ ಯೂನಿವರ್ಸ್ ನೆಗೆಟಿವಿಟಿ ಜಾಸ್ತಿ ಇದೆ ಅಂತ ತೋರಿಸುತ್ತೆ ಈ ಕಾರ್ಡ್. ಓಕೆನಾ? ಎಮೋಷನ್ಸ್‌ನ ಬಿಟ್ಟು ಮೂವ್ ಆನ್ ಆಗುವಂತದ್ದು ಇಲ್ಲಿ ನೋಡಿ ಒಂದೊಂದು ಕಪ್ ಒಂದೊಂದು. ಓಕೆನಾ? ಒಂದು ಕಪ್ ಬಂದ್ಬಿಟ್ಟು ಅವನು ನನ್ಗೆ ಮೋಸ ಮಾಡ್ತಾನೆ. ಎಲ್ಲರೂ ಅದೇ ರೀತಿ ಹರ್ಟ್ ಮಾಡ್ತಾರೆ ಪ್ರೀತಿಯಲ್ಲಿ. ಹೋಗ್ಬಿಡೋದು. ಇದನ್ನ ಮತ್ತೆ ಇನ್ನು ತಿರುಗಿ ನೋಡೋದಿಲ್ಲ. ಇದನ್ನ ರಿಪೀಟ್ ಮಾಡೋದಿಲ್ಲ ನೀವು. ಅದೇ ಇದರ ಬದಲಾವಣೆನ ನೀವು ಅರ್ಥ ಮಾಡ್ಕೊಳ್ತಿದ್ದೀರಾ ಅಂತ ಬಿಟ್ಟು ಇದನ್ನ ನೆಗೆಟಿವ್ ಆಗಿ ತಗೋಬೇಡಿ. ಓಕೆ. ಸೊ ಇನ್ನೊಂದು ಮದ್ವೆ ಆಗೋದಿಲ್ಲ ನನ್ಗೆ. ಮದ್ವೆ ಅನ್ನೋದ್ರ ಬಗ್ಗೆ ಕೆಲವೊಬ್ಬರಿಗೆ ಕೆಟ್ಟ ಅಭಿಪ್ರಾಯ ಇರುತ್ತೆ. ರಿಲೇಶನ್‌ಶಿಪ್ ಮದ್ವೆ ಆದ್ಮೇಲೆ ಎಷ್ಟೊಂದು ಜವಾಬ್ದಾರಿಗಳು ಬರುತ್ತೆ. ಆದ್ರೆ ಅಂತಹ ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡೋದಿಲ್ಲ ನೀವು. ಓಕೆನಾ? ಮದ್ವೆ ಅನ್ನೋದು ಒಂದು ಲೈಫ್‌ನ ಹಾಳು ಮಾಡ್ಬಿಡುತ್ತೆ. ನಮ್ಮನ್ನ ಸೆಲ್ಫ್ ಕೇರ್ ಇಂದ ದೂರ ಮಾಡುತ್ತೆ. ನಾವ್ ಯಾರು ಅಂತ ನಾವು ಯೋಚನೆ ಮಾಡೋದಕ್ಕೆ ಬಿಡೋದಿಲ್ಲ. ಅಷ್ಟು ಇದಾಗ್ಬಿಡ್ತೀವಿ ಅನ್ನೋದು. ಓಕೆನಾ? ಸೊ ಸೈಕೋ ಹಸ್ಬೆಂಡ್ಸ್ ಇರ್ಬೋದು, ಹರ್ಟ್ ಮಾಡೋ ಹಸ್ಬೆಂಡ್ಸ್ ಇರ್ಬೋದು, ಡ್ರಿಂಕ್ ಇರ್ಬೋದು, ಅಥವಾ ಹುಡುಗಿ ಸರಿ ಇಲ್ದೇ ಇರ್ಬೋದು, ನಮ್ಮ ಅಮ್ಮ ಅಪ್ಪನ ನೋಡ್ಕೊಳ್ದೇ ಇರ್ಬೋದು ಅಂತ ಕೆಲವೊಂದು ಬಿಲೀವ್ಸ್ ಒಂದೊಂದು ಕಪ್ಪು ಒಂದೊಂದು ಅದನ್ನೆಲ್ಲ ಬಿಟ್ಟು ಯಾವುದೇ ಪ್ರಾಬ್ಲಮ್ ಬರ್ಲಿ, ಇವೆಲ್ಲ ನೀವು ಅನ್ಕೊಳ್ತಿರುವಂತಹ ನೆಗೆಟಿವ್ ನಿಮ್ಮ ರಿಲೇಶನ್‌ಶಿಪ್ ಬಗ್ಗೆ ನೀವು ಅನ್ಕೊಳ್ತಾ ಇರುವಂತದ್ದು. ನಾನ್ ಚೆನ್ನಾಗಿಲ್ಲ, ನನ್ನನ್ನ ಇಷ್ಟಪಡೋದಿಲ್ಲ, ಅವ್ನು ಬೇರೆ ಜೊತೆ ಹೋಗ್ತಾನೆ, ಥರ್ಡ್ ಪಾರ್ಟಿ ಬರುತ್ತೆ, ಅವಳನ್ನ ಇಷ್ಟಪಡ್ತಾನೆ. ಆ ರೀತಿ ನಿಮ್ಗೆ ಏನೇನೋ ವಿಚಿತ್ರವಾದಂತಹ ಕನ್ಫ್ಯೂಷನ್ಸ್ ಇಂದ ನೀವು ಹೊರಗಡೆ ಹೋಗ್ತಾ ಇದ್ದೀರಾ. 8 ಆಫ್ ಕಪ್ಸ್ ಆ ನೆಗೆಟಿವ್ ಎಮೋಷನ್ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀರಾ. 4 ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ ಫೈನಲ್ ಆಗಿ. ಓಕೆನಾ? ನಿಮ್ಮ ರಾಹು ಸ್ಥಿತಿ ಬದಲಾಗ್ತಿದೆ. 4 ಆಫ್ ವಾಂಡ್ಸ್ ಬಂದಿದೆ. ಓಕೆನಾ? ಸೆಲೆಬ್ರೇಷನ್ಸ್ ಇನ್ಮೇಲೆ ಲೈಫಲ್ಲಿ. ವ್ಯಾಲೆಂಟೈನ್ಸ್ ಡೇಗೆ ಬಾಲೆ ಎನರ್ಜಿ ಚೇಂಜ್ ಆಗಿದೆ. ಥರ್ಡ್ ಪಾರ್ಟಿ ಯಾರಿದಾರೋ ಅವರೇ ನಿಮ್ಮನ್ನ ಒಂದು ಮಾಡ್ಬಿಟ್ಟು ಹೋಗ್ತಾರೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆನಾ? ಹೋಗ್ತಾ ಹೋಗ್ತಾ ಅವ್ರು ನಿಮ್ಗೆ ಒಂದು ಚೆನ್ನಾಗಿರಿ ಅಂತ ನಿಮ್ಮ ಮದ್ವೆಗೆ ಬರ್ತಾರೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಸೆಲೆಬ್ರೇಷನ್ಸ್ 4 ಅನ್ನೋ ನಂಬರ್ನ ನೆನ್ಪಿಟ್ಕೊಳ್ಳಿ. ಎಂಗೇಜ್ಮೆಂಟ್ ಆಗ್ಬೋದು, ಮದ್ವೆ ಆಗ್ಬೋದು, ರಿಯೂನಿಯನ್ ಆಗ್ಬೋದು, ಸಮಥಿಂಗ್ 4 ಬ್ಲೆಸ್ಸಿಂಗ್ಸ್ ನಿಮ್ಗಿದೆ. ರಾಹು ಸ್ಥಿತಿಗತಿಗಳು ನಿಮ್ಮ ಲೈಫಲ್ಲಿ ಬದಲಾಗಿದೆ. ಓಕೆ, ಅರ್ಥ ಆಗ್ತಿದೆ ಅಲ್ವಾ ಎಲ್ಲರಿಗೂ? ಎಸ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಇದು. ಯಾರು 3 ಆಫ್ ಕಪ್ಸ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಸೊ ರಿಲೇಶನ್ಶಿಪ್ ಅಡ್ವಾನ್ಸ್ ಹೀಲಿಂಗ್ ಕ್ಲಾಸ್ಗೆ ಜಾಯಿನ್ ಆಗಿ ನಿಮ್ಮ ರಿಲೇಶನ್ಶಿಪ್ನ ನೀವೇ ಬದಲಾಯಿಸ್ಕೋಬಹುದು. ನಿಮ್ಮ ಲಿಮಿಟಿಂಗ್ ಬಿಲೀವ್ಸ್ನ, ನಿಮ್ಮ ಪಾಸ್ಟ್ ಲೈಫ್ ಕರ್ಮನ ಕ್ಲೀನ್ ಮಾಡ್ಕೋಬಹುದು. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಎಸ್, ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು 6 ಆಫ್ ಕಪ್ಸ್ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಗೆ ಡಾಗ್ನ ಸಾಕೋದಂದ್ರೆ ತುಂಬಾ ಇಷ್ಟ, ಅಥವಾ ನಿಮ್ಮ ಪಾರ್ಟ್ನರ್ ಬಳಿ ಡಾಗ್ ಇದೆ ಅಂತ ನೋಡ್ತಿದ್ದೀನಿ. ನೀವು ತುಂಬಾ ಸೆನ್ಸಿಟಿವ್ ಪರ್ಸನ್, ಎಮೋಷನ್ ಪರ್ಸನ್, ಫ್ಯಾಮಿಲಿ ಪರ್ಸನ್, ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ. ನೀವು ಹುಡುಗಗೋಸ್ಕರ ಈ ಕಾರ್ಡ್ನ ಚೂಸ್ ಮಾಡಿದ್ರೆ ನಿಮ್ಮ ಪರ್ಸನ್ ರೆಸ್ಪಾನ್ಸಿಬಿಲಿಟೀಸ್ ಇರುವಂತಹ ಒಂದು ಜವಾಬ್ದಾರಿಯುತ ಪರ್ಸನ್. ಓಕೆನಾ? ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಲವ್ ಕೊಡ್ತಾರೆ, ತುಂಬಾ ಹಾನೆಸ್ಟ್ ಆಗಿರ್ತಾರೆ, ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಓಕೆನಾ? ಸೊ ಅಂದ್ರೆ ನಿಮ್ಮ ಪ್ರೀತಿಗೆ ಸೋಲ್ತಾರೆ ಅಥವಾ ನೀವು ಅವರ ಪ್ರೀತಿಗೆ ಸೋಲ್ತೀರಾ, ಸಣ್ಣ ಮಗು ರೀತಿ ಆಡ್ತೀರಾ ಪ್ರೀತಿಗಾಗಿ ಅಂತ ಅಂದ್ಬಿಟ್ಟು. ಓಕೆನಾ? ಸೊ ಇಲ್ಲಿ ಡಾಗ್ ಇದೆ. ನೀವು ಡಾಗ್ಸ್ಗೆ ಏನಾದ್ರೂ ಒಂದು ನಿಮ್ಮ ಕೈಯಾರೆ ಅಡಿಗೆನ ಮಾಡಿ ಅದು ತಿನ್ನೋ ಅಂತದ್ದು ಅದಕ್ಕೆ ಕೊಡಿ. 6 ಇದೆ, 6 ಡಾಗ್ಸ್ಗೆ ಕೊಡಿ ಕೌಂಟ್ ಮಾಡ್ಕೊಂಡು. ಸ್ವಲ್ಪ ಜಾಸ್ತಿ ಬಂದ್ರೆ ಅವ್ರಿಗೂ ಸ್ವಲ್ಪ ಸ್ವಲ್ಪ ಹಾಕಿ. ಓಕೆನಾ? ಸೊ ಏನ್ ಹೇಳುತ್ತಂದ್ರೆ ನಿಮ್ಮ ರಿಲೇಶನ್ಶಿಪ್ ಕಾರ್ಮಿಕ್ ಎನರ್ಜಿ ಏನಿದೆ ಅದು ಬದಲಾಗುತ್ತೆ. ಓಕೆ, ಸೊ ನೋಡೋಣ. ಓ ವಾವ್, ಅರೌಂಡ್ ವಿಂಟರ್ ಅಲ್ಲಿ ಏನಾಗಿದೆ ನಿಮ್ಮ ಲೈಫ್ ಅಲ್ಲಿ? ಎಸ್, ನ್ಯೂ ಬೂ. ಎಸ್, 5 ಸನ್ಸ್. ಸೊ ತುಂಬಾ ಚೆನ್ನಾಗಿ ಕಾರ್ಡ್ಸ್ ಇಲ್ಲಿ ಕಲೆಕ್ಟ್ ಆಗಿದ್ದಾವೆ. ಸೊ ನೆಕ್ಸ್ಟ್ ವಿಂಟರ್ ಅಷ್ಟರಲ್ಲಿ. ಓಕೆನಾ? ಸೊ ಸಮಥಿಂಗ್ ನಿಮ್ಗೆ ಈ ವಿಂಟರ್ ಸೀಸನ್ ಅಲ್ಲಿ ಏನೋ ಒಂದು ಲೈಫಲ್ಲಿ ಆಗಿದೆ ಅಂತ ನೋಡ್ತಿದ್ದೀನಿ, ಅಥವಾ ನೆಕ್ಸ್ಟ್ ವಿಂಟರ್ ಸೀಸನ್ಗೆ ನೀವು ವೆಲ್ ಸೆಟಲ್ಡ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ. ಓಕೆನಾ? ಅದನ್ನ ನೋಡ್ತಿದ್ದೀನಿ ನಾನು. ಓಕೆನಾ? ಕರೆಕ್ಟ್ ಆಗಿ ವಿಂಟರ್ ಸೀಸನ್ಗೆ ನೀವು ಹನಿಮೂನ್ ಪ್ಲಾನ್ ಮಾಡ್ತೀರಾ. ಓಕೆನಾ? ಪ್ರತಿಯೊಂದು ನಿಮ್ಮ ರಿಲೇಶನ್ಶಿಪ್ ಹೀಲ್ ಆಗುತ್ತೆ ಅನ್ನೋದು ನಾನು ಇಲ್ಲಿ ನೋಡ್ತಿದ್ದೀನಿ. ನ್ಯೂ ಬಂದಿದೆ, ನ್ಯೂ ಬೂ ಅಂತ ಬಂದಿದೆ. ಓಕೆ, ಅಂದ್ರೆ ನ್ಯೂ ಲವ್. ನಿಮ್ಮನ್ನ ಬಿಟ್ಟು ಹೋದವರೇ ವಾಪಸ್ ಬಂದು ಮತ್ತೆ ಪ್ರೀತಿ ಮಾಡ್ಬೋದು, ಅಥವಾ ನಿಮ್ಗೆ ಒಂದು ಹೊಸ ಪ್ರೀತಿ ಸಿಗ್ಬೋದು, ಹೊಸ ಕಾಂಟ್ಯಾಕ್ಟ್, ಹೊಸ ಮೆಸೇಜ್, ಹೊಸ ಸೋಷಿಯಲ್ ಮೀಡಿಯಾ ಫ್ರೆಂಡ್, ಹೊಸ ಪ್ರಪೋಸಲ್. ವ್ಯಾಲೆಂಟೈನ್ಸ್ ಡೇಗೆ, ಓ ಮೈ ಗಾಡ್, 2 ಕಾರ್ಡ್ಸ್ ಅಲ್ಲಿ ಯಾರಿಗೂ ಏನದು ನ್ಯೂ ಪ್ರಪೋಸಲ್ ಬರುತ್ತೆ ಅಂತ ನಾನು ಹೇಳಿಲ್ಲ, ಬಟ್ ನಿಮ್ಗೆ ನನಗೆ ಅನಿಸ್ತಿದೆ, ನಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಿದೆ. ನಿಮ್ದೊಂದು ಬ್ಯೂಟಿಫುಲ್ ಲವ್ ಮೆಸೇಜ್
ಲವ್ ವೈಬ್ರೇಷನ್. ಓಕೆನಾ, ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗುತ್ತೆ. ನಿಮ್ಮ ಸೋಲ್ಮೇಟ್ ನಿಮ್ಗೆ ಸಿಗ್ತಾರೆ ಅಂತ ನೋಡ್ತಿದ್ದೀನಿ ನಾನು ಇಲ್ಲಿ. ಫೈರ್ ಸೈನ್ಸ್. ಓಕೆನಾ, ಸೊ ಇಲ್ಲೇ ಏನ್ ಹೇಳುತ್ತಂದ್ರೆ ಲಿಯೋ, ಏರ್ಸ್ ಅಂತ ಒಂದು ಕೆಲವೊಂದು ರಾಶಿಗಳು ಬಂದಿದ್ದಾವೆ ಇಲ್ಲಿ. ತುಂಬಾ ಧೈರ್ಯ ಇರುವಂತವು ಪ್ರೀತಿಯಲ್ಲಿ. ನಿಮ್ಮ ರಾಶಿಗಳು ತುಂಬಾ ಸ್ಟ್ರಾಂಗ್ ಆಗ್ತಿದೆ. ನಿಮ್ಮ ಕುಂಡಲಿನಿ ಬದಲಾಗ್ತಿದೆ. ಇವಾಗ ನಿಮ್ಮ ಜಾತಕ ಬದಲಾಗ್ತಿದೆ. ಏನಾದ್ರೂ ನಿಮ್ಗೆ ಸ್ವಲ್ಪ ಸೆನ್ಸಿಟಿವ್ ಆಗಿ ಎಮೋಷನ್ ಆಗಿ ಭಯ ಇತ್ತು ಅಂದ್ರೆ ಆ ಭಯಗಳೆಲ್ಲ ಹೋಗಿ ನಿಮ್ಮ 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 ಜಾತಕದಲ್ಲೇ ಬದಲಾವಣೆ ಆಗುತ್ತೆ. ನಿಮ್ಮ ರಾಶಿಯಲ್ಲೇ ಬದಲಾವಣೆ ಆಗುತ್ತೆ. ಒಂದು ಧೈರ್ಯ ಬರುತ್ತೆ. ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ತೀರಾ ಫ್ಯೂಚರ್ ಬಗ್ಗೆ. ಓಕೆನಾ, ರಿಸ್ಕ್ಸ್ ಅಂತ ಬಂದಿದೆ ಇಲ್ಲಿ. ಪಾರ್ಟ್ನರ್ ಟು ಪಾರ್ಟ್ನರ್, ಅನ್ಸೇಫ್ ಡಿಸಿಷನ್ಸ್, ನಾಟ್ ಥಿಂಕಿಂಗ್ ಅಂತ ಅಂದ್ಬಿಟ್ಟು ಈ ಧೈರ್ಯದಲ್ಲೇ ಇಬ್ರು ಓಕೆನಾ ಸೇಫ್ ಅಲ್ಲದೆ ಇರುವಂತಹ ಡಿಸಿಷನ್ ತಗೋಬಹುದು ಅಂತ ಹೇಳ್ತಿದೆ ಇಲ್ಲಿ. ಸಮಥಿಂಗ್ ನೀವೇನೋ ಪ್ಲಾನ್ ಮಾಡಿದ್ದೀರಾ ಅದು ಅಷ್ಟು ಸೇಫ್ ಇಲ್ಲ, ಸೇಫ್ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆನಾ, ಸೊ ಎಲ್ಲರಿಗೂ ಮ್ಯಾನಿಫೆಸ್ಟೇಷನ್ ಕಾರ್ಡೇ ಬರ್ತಿದೆ. ಲವರ್ ಕಾರ್ಡ್ ಬಂದಿದೆ. ನೈಟ್ ಮಲಗುವಾಗ ವಿಡಿಯೋ ನೋಡಿ ಮಲಗ್ತಿದ್ದೀರಾ ನೀವು ಇದು ಟ್ಯಾರೋಟ್ಸ್ ಬಗ್ಗೆ, ಅಥವಾ ಏನೋ ಒಂದು ಅಫರ್ಮೇಶನ್ ಬರ್ಕೊಂಡು ಮಲಗ್ತಿದ್ದೀರಾ ನೀವು ಪಿಲ್ಲೋ ಕೆಳಗಡೆ? ಏನ್ ಇಟ್ಕೊಂಡು ಮಲಗ್ತಿದ್ದೀರಾ ಇಲ್ಲಿ? ನನ್ಗೆ ನನ್ನ ಲವ್ ಲೈಫ್ ಅಷ್ಟೊಂದು ಸರಿ ಇಲ್ಲ, ಆದ್ರೂ ನೀವು ಧೈರ್ಯ ಮಾಡಿ ಇಲ್ಲಿ ನಿಮ್ಗೆ ಬೇಕಾಗಿರೋದನ್ನ ಬರ್ದು ಕಣ್ಮುಚ್ಚಿ ಪ್ರೇ ಮಾಡಿ ಹಾರ್ಟ್ ಚಕ್ರ ಹತ್ರ ಇಟ್ಕೊಂಡು ನಮಸ್ಕಾರ ಮಾಡಿ ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಂಡು ಮಲಗ್ತಿದ್ದೀರಾ. 4 ಆಫ್ ಸ್ವಾರ್ಡ್ಸ್ ಇಲ್ಲಿ ರಿವರ್ಸ್ ಬಂದಿದೆ. ನೆಗೆಟಿವಿಟಿಯಲ್ಲಿ ಪಾಸಿಟಿವಿಟಿನ ಮಾನಿಫೆಸ್ಟ್ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ನೋಡಿ ದ ಲವರ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ಏನ್ ಹೇಳ್ತಿದೆ ಲವರ್ ಕಾರ್ಡ್ ಅಂದ್ರೆ ಗಾಡ್ ಬ್ಲೆಸ್ಸಿಂಗ್ಸ್, ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದಾವೆ ನಿಮ್ಗೆ. ಥ್ಯಾಂಕ್ ಯು ಏಂಜಲ್ಸ್, ಟೈಪ್ ಮಾಡಿ ಬೇಗ ಥ್ಯಾಂಕ್ ಯು ಏಂಜಲ್ಸ್ ಅಂತ ಅಂದ್ಬಿಟ್ಟು. ನಿಮ್ಮ ಇಬ್ಬರ ಪ್ರೀತಿ ಓಕೆನಾ, ನೀವು ಡೇಟಿಂಗ್ ಮಾಡೋದಾಗಿರ್ಬೋದು, ಮೀಟ್ ಮಾಡೋದಾಗಿರ್ಬೋದು, ಕಾಲ್ ಮೆಸೇಜ್, ನಿಮ್ಮ ಮದುವೆಗೆ ಪ್ರತಿಯೊಂದು ಕಡೆಯಿಂದ ಪಾಸಿಟಿವಿಟಿ ಬರುತ್ತೆ. ಓಕೆ, ಅದನ್ನ ನೋಡ್ತಿದ್ದೀನಿ. ಈಗ ನಿಮ್ಗೆ ಸಿಗುವಂತಹ ಸೋಲ್ಮೇಟ್, ನಿಮ್ಗೆ ಪ್ರಪೋಸ್ ಮಾಡುವಂತಹ ಸೋಲ್ಮೇಟ್, ನಿಮ್ಗೆ ಎಮೋಷನಲಿ ಕನೆಕ್ಟ್ ಆಗುವಂತಹ ವ್ಯಕ್ತಿ ನಿಮ್ಮ ಸೋಲ್ಮೇಟ್ 100%. ಅಂದ್ರೆ ನೀವು ಫೆಬ್ರವರಿ 14ಗೆ ಹುಷಾರಾಗಿರಿ. ಓಕೆನಾ, ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ, ನಿಮ್ಗೆ ಅವ್ರ ಮೇಲೆ ಫೀಲಿಂಗ್ಸ್ ಸ್ಟಾರ್ಟ್ ಆಗುತ್ತೆ. 2 ಆಫ್ ಪೆಂಟಿಕಲ್ಸ್ ಇಲ್ಲಿ ರಿವರ್ಸ್ ಬಂದಿದೆ ಅಂದ್ರೆ ಕನ್ಫ್ಯೂಷನ್ಸ್ ನ ನಂತರ ಕ್ಲಾರಿಟಿ ಅಂತ. ಓಕೆ, ಸೊ ಇಲ್ಲೊಂದು ಹನಿ ಬಿ ಬಂದಿದೆ ನನ್ನ ಹತ್ರ. ಸಮಥಿಂಗ್ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ಲೆಸ್ಸಿಂಗ್ಸ್ ಇದಾವೆ ನಿಮಗೆ ಅಂತ ನೋಡ್ತಿದ್ದೀನಿ ನಾನು. ಸೊ ಟ್ಯಾರೋಟ್ ಎನರ್ಜಿ ಹೇಗೆ ಅಂದ್ರೆ ನಾವು ಅರ್ಥ ಚಕ್ರ ಕಾನ್ಶಿಯಸ್ ನಲ್ಲೇ ಇರ್ತೀವಿ. ಟ್ಯಾರೋಟ್ ರೀಡಿಂಗ್ ಮಾಡೋರು ನೀವು ಇವಾಗ ಓಕೆ ಸರ್ವಿಸ್ ತಗೊಂಡಿರ್ತೀರಾ ಅನ್ಕೊಳ್ಳಿ. ಓಕೆ, ಟೈಮ್ನ ಕನ್ಫರ್ಮ್ ಮಾಡ್ಕೊಂಡಿರ್ತೀರಾ. ಟ್ಯಾರೋಟ್ ಎಷ್ಟು ಕ್ವಶನ್ಸ್ ಇದೆ ಎಲ್ಲ ಕನ್ಫರ್ಮ್ ಮಾಡ್ಕೊಂಡಿರ್ತೀರಾ. ನನಗೆ ಆ ಮಧ್ಯೆ ನಾನೇನಾದ್ರೂ ಸ್ಲೀಪ್ ಮಾಡಿದ್ರೆ, ಮೆಡಿಟೇಷನ್ ಮಾಡಿದ್ರೆ ನನಗೆ ಕಾಣಿಸುವಂತಹ ಕೆಲವೊಂದು ಸಿಂಬಲ್ಸ್ ಆಗಿರ್ಬೋದು, ಅಥವಾ ನನಗೆ ನಾನು ನೋಡಿರುವಂತಹ ಒಂದು ಕ್ವೆಟೇಷನ್ಸ್ ಮೆಸೇಜಸ್ ಆಗಿರ್ಬೋದು. ಓಕೆನಾ, ಅಥವಾ ಕೆಲವೊಂದು ಡಿ ಪಿ ಆಗಿರ್ಬೋದು. ಓಕೆ, ಯಾರಾದ್ರು ಟ್ಯಾರೋಟ್ ರೀಡಿಂಗ್ ಮಾಡ್ತಿದ್ದೀರಾ ಅಂದ್ರೆ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ, ಡಿ ಪಿ ಆಗಿರ್ಬೋದು, ಅಥವಾ ಮೂವಿ ಸೀನ್ಸ್, ಸಾಂಗ್, ಒಂದು ಸಡನ್ ಆಗಿ ಏನೋ ಒಂದು ಬಟರ್ಫ್ಲೈ ಬರುವಂತದ್ದು, ಏನಾದ್ರೂ ಒಂದು. ಓಕೆನಾ, ಅವೆಲ್ಲದರ ಮೀನಿಂಗ್ ನನಗೆ ನೆಕ್ಸ್ಟ್ ಟ್ಯಾರೋಟ್ಸ್ ತೆಗೆದಾಗ ಅದರಲ್ಲಿ ಬಂದಿರುತ್ತೆ ಹಾಗೆ. ಓಕೆನಾ, ಸೊ ಹನಿ ಬೀ ಬಂದಿದೆ ಅಂದ್ರೆ ಓಕೆ ಏನ್ ಅರ್ಥ ಅಂದ್ರೆ ನಿಮ್ಗೆ ಒಂದು ಓಕೆನಾ ಗುರು ಶುಕ್ರ ಅಂತ ಹೇಳ್ತೀವಿ, ಅದರ ಮಧ್ಯೆ ಕೆಲವೊಂದು ತೊಂದರೆ ಇದೆ ಗ್ರಹ ಸ್ಥಿತಿಗಳಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಅಂದ್ಬಿಟ್ಟು. ಅಂದ್ರೆ 3-6-6-3 ಅಂತ ಅದರ ಒಂದು ರೆಮಿಡೀಸ್ ಹೇಳ್ಕೊಡ್ತೀನಿ ನಾನು. ಆ ರೀತಿ ಏನಾದ್ರು ಪ್ರಾಬ್ಲಮ್ ಇತ್ತು ಕಪಲ್ಸ್ ಡೇಟ್ ಆಫ್ ಬರ್ತ್ ಅಲ್ಲಿ ಅಂದ್ರೆ, ಸೊ ನೀವೊಂದ್ಸಲ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ನೋಡಿ. ಇದೊಂದು ರೆಮಿಡಿ ಆಗಿರ್ಬೋದು. ಓಕೆ, ನಾನು ಪ್ರತಿಯೊಂದು ಸಣ್ಣ ವಿಚಾರದಲ್ಲೂ ನಾನು ಮೀನಿಂಗ್ನ ಹುಡುಕ್ತೀನಿ. ಅದೇ ಅರ್ಥ ಚಕ್ರ ಕಾನ್ಶಿಯಸ್ ನಲ್ಲಿ ಇರುವಂತದ್ದು ನನಗೆ ಭಾರಿ ಟೈಮಲ್ಲಿ ಹೆಲ್ಪ್ ಮಾಡಿದೆ ಇದು. ನೀವು ಅಷ್ಟೇ ಪ್ರೆಸೆನ್ಸ್ ಕಾನ್ಶಿಯಸ್ನೆಸ್ ಅಂದ್ರೆ ನೀವು ಮಾಡೋ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡುವಂಥದ್ದು, ನೀರು ಕುಡಿಯುವಂಥದ್ದು, ವಾಕ್ ಮಾಡುವಂಥದ್ದು, ಪ್ರತಿಯೊಂದು ನಿಮ್ಮ ಪ್ರೀತಿ ಬಗ್ಗೆ, ನಿಮ್ಮ ಮನಸ್ಸಲ್ಲಿರುವಂತಹ ಕನ್ಫ್ಯೂಷನ್ಸ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಹರ್ಟ್ ಯಾವ ಪ್ರೀತಿನ ಓಕೆ ಮಾಡ್ಬೇಕು, ನ್ಯೂ ಬಯೋ ಯಾವ ಪ್ರೀತಿನ ಓಕೆ ಮಾಡ್ಬೇಕು, ಕನ್ಫ್ಯೂಷನ್ಸ್ ನಲ್ಲಿ ಕ್ಲಾರಿಟಿ, ಕನ್ಫ್ಯೂಷನ್ಸ್ ನಂತರ ಕ್ಲಾರಿಟಿ ಸಿಗುತ್ತೆ. ಓ, ನೀವು ಅರ್ಥಚಕ್ರ ಕಾನ್ಶಿಯಸ್ಗೆ ಹೋಗಿ ಅಂತ ಹೇಳ್ತಿದ್ದೆ ನನಗೆ ಈಗ ಅರ್ಥ ಆಗ್ತಿದೆ. ಪ್ರೆಸೆನ್ಸ್ ಅಲ್ಲಿ ಇರ್ಬೇಕು ನೀವು. ಪಾಸ್ಟ್ ಬೇಡ, ಫ್ಯೂಚರ್ ಬಗ್ಗೆ ಬೇಡ, ಪ್ರೆಸೆನ್ಸ್ ಅಲ್ಲಿ ಇರ್ಬೇಕು. ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆ, ಸೊ ಇಲ್ಲಿ ನೋಡಿ
ಸೆವೆನ್ ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ. ಸೆವೆನ್ ಆಫ್ ವಾಂಡ್ಸ್ ಅಂದ್ರೆ ಮೇ ಬಿ ಅಂತ ಬಂದಿದೆ. ನೀವು ಓಕೆ ಪ್ರಪೋಸ್ ಆಯ್ತು, ಲವ್ ಆಯ್ತು, ಅಥವಾ ಬಿಟ್ಟೋದವ್ರೆ ವಾಪಸ್ ಬಂದ್ರು, ಮದ್ವೆ ಆಗೋ ಚಾನ್ಸ್ ಇದೆ. ಆದ್ರೆ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಬೇಡ ಅನ್ನೋ ಮನಸ್ಥಿತಿ ಬರ್ಬೋದು, ಅದಕ್ಕಿಂತ ಒಳ್ಳೆ ವ್ಯಕ್ತಿ ಬರ್ಬೋದು, ಇನ್ನು ಇಬ್ರು ನಿಮ್ಮ ತಲೆ ಕೆಡಿಸ್ಬೋದು, ಇನ್ನಿಬ್ರು ಓಕೆನಾ ವಾದ ಮಾಡ್ಬೋದು, ನಿಮ್ಗೆ ಏನೋ ಒಂದು ಲಾಕ್ ಮಾಡುವಂತಹ ಸಿಚುವೇಶನ್ ಬರ್ಬೋದು. ಬಟ್ ನೀವು ಧೈರ್ಯವಾಗಿ ನಿಂತು ಹೋರಾಡಿದ್ರೆ ನಿಮ್ಮ ಸೋಲ್ಮೇಟ್ ನಿಮ್ದು ಆಗುತ್ತೆ. ಓಕೆನಾ, ಅದನ್ನ ನೋಡ್ತಿದ್ದೀನಿ ನಾನಿಲ್ಲಿ. ಸೊ ಹನಿಬಿ ಬಂದಿದೆ, ಕನ್ಫ್ಯೂಷನ್ಸ್ ನಂತರ ಕ್ಲಾರಿಟಿ ಬಂದಿದೆ. ನೀವು ಪ್ರೆಸೆನ್ಸ್ ಅಲ್ಲಿ ಇರ್ಬೇಕು ಅಂತ ನಿಮಗೆ ಮೆಸೇಜ್ ಮಾಡಿದೆ. ಓಕೆನಾ, 24 ಅವರ್ಸ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇರೋಗಿಂದ 24 ಅವರ್ಸ್ ಅಲ್ಲಿ ನಿಮ್ಗೆ ಹನಿಬಿ ಕಾಣಿದ್ರೆ, ಓಕೆನಾ, ನರಸಿಂಹಸ್ವಾಮಿ ಸಾಂಗ್ ಕೇಳಿದ್ರೆ, ಒಂದು ಏನಾದ್ರು ಶಾರ್ಟ್ಸ್ ರೀಲ್ಸ್ ಅಲ್ಲಿ ನೋಡಿದ್ರೆ, ಏನಾದ್ರೂ ಒಂದು ಮೆಸೇಜ್ ಬಂದ್ರೆ 100% ನಿಮ್ಮ ಎನರ್ಜೀಸ್ ಬದಲಾಗುತ್ತೆ. ಓಕೆ, ಒಂದ್ಸಲ ಟೆಂಪಲ್ಗೆ ವಿಸಿಟ್ ಮಾಡಿ. ಸೊ ನೋಡೋಣ, ಮತ್ತಷ್ಟು ಕಾರ್ಡ್ಸ್ ನೋಡೋಣ. ಎಸ್, ಶಾಡೋ ಸೈಡ್, ಈಗೋ. ಸೊ ಇದು ಲಾಸ್ಟ್ ರೀಡಿಂಗ್ ಅಲ್ವಾ? ರಿಬೆಲ್, ಡಿಸ್ಹಾನೆಸ್ಟ್. ಓಕೆ, ಇಲ್ಲಿ ಶಾಡೋ ಸೈಡ್ ಅಂತ ಬಂದಿದೆ, ಅಂಡ್ ಈಗೋ ಬಂದಿದೆ, ರಿಬೆಲ್ ಬಂದಿದೆ, ಅಂಡ್ ಡಿಸ್ಹಾನೆಸ್ಟಿ ಬಂದಿದೆ. ಸೊ ಇಲ್ಲಿ ನೋಡಿ, ಶಾಡೋ ಸೈಡ್ ಅಂದ್ರೆ ನಿಮ್ಮಲ್ಲಿದ್ದಂತಹ ಭಯಗಳು, ನಿಮ್ಮಲ್ಲಿದ್ದಂತಹ ನೆಗೆಟಿವ್ ಏನೇ ಹೇಳ್ತೀವಿ, ಒಂದು ಕೆಲವೊಂದು ಲೋಪಗಳು, ಅವೆಲ್ಲ ನಿಮ್ಗೆ ಅವರು ತಿಳಿಸ್ಕೊಟ್ಟಿದ್ದಾರೆ. ನೀನ್ ಅಲ್ಲಿಂತದೇ, ನೀನ್ ಮಾಡ್ತಾ ಇರೋಂಥದ್ದು ತಪ್ಪು, ನೀನ್ ಯೋಚನೆ ಮಾಡ್ತಿರೋಂಥದ್ದು ತಪ್ಪು, ಅಥವಾ ನೀನ್ ಅನ್ಕೊಳ್ತಿರೋದು ತಪ್ಪು, ಕೆಲವೊಂದು ಓಕೆನಾ, ಅದನ್ನ ನಿಮ್ಗೆ ಪಾಠ ಹಾಗೆ ಹೇಳ್ಕೊಡ್ತಾರೆ. ಓಕೆನಾ, ಸೊ ಇವಾಗ ಸೊ ನೀವು ಒಂದು ಡಿಸಿಷನ್ ತಗೊಂಡಿದ್ದೀರಾ, ಅದು ರಾಂಗ್ ಆಗಿ ತಗೊಂಡಿದ್ಯಾ, ನೀನು ಥಿಂಕ್ ಮಾಡೋ ರೀತಿ ಸರಿ ಇಲ್ಲ. ಓಕೆನಾ, ಸೊ ನೀವು ಇವಾಗ ಲವ್ ಮ್ಯಾರೇಜ್ ಆಗೋಣ, ಅರೇಂಜ್ ಮ್ಯಾರೇಜ್ ಬೇಡ, ನಾವು ಮದುವೆ ಆಗೋಣ, ಆಮೇಲೆ ಎಲ್ಲರೂ ಬಂದು ಒಪ್ಕೊಳ್ತಾರೆ ಅಂತ ಹೇಳೋವಂಥದ್ದು. ಓಕೆ, ಅವರು ನಿಮ್ಮಲ್ಲಿರುವಂತಹ ಲೋಪಗಳು, ತಪ್ಪುಗಳು, ನಿಮ್ಮ ಶಾಡೋ ಸೈಡ್ ಅಂದ್ರೆ ನೆಗೆಟಿವಿಟಿ, ನಿಮ್ಮ ಒಂದು ಲೋ ಎನರ್ಜಿ, ಅದನ್ನೆಲ್ಲ ಅವರು ತೋರ್ಸೋದಿಕ್ಕೆ ನಿಮ್ಗೆ ಸೋಲ್ ಕಾಂಟ್ರಾಕ್ಟ್ ಇರೋವಂಥದ್ದು ಒಂದು ಮಿರರ್ ರೀತಿ ತೋರಿಸ್ತಾರೆ ನಿಮ್ಮ ತಪ್ಪುಗಳನ್ನ. ಓಕೆನಾ, ಹೀಗೆ ಮಾಡ್ಬೇಡ, ಹಾಗೆ ಮಾಡು, ಈ ರೀತಿ ಡ್ರೆಸ್ ಹಾಕೋಬೇಡ, ಇದು ನಿನ್ಗೆ ಹೊಳೆದಲ್ಲ, ಅದು ನಿಮ್ಗೆ ಏನಾಗ್ಬೋದು, ಕೋಪ ಬರ್ಬೋದು. ಇಲ್ಲಿ ನೋಡಿ, ಈಗೋ ಸ್ಟಾರ್ಟ್ ಆಗಿದೆ. ಅವ್ರು ಹೇಳೋ ಬುದ್ಧಿ ಮಾತುಗಳನ್ನ ನೀವು ತಪ್ಪಾಗಿ ತಿಳ್ಕೊಂತಾ ಇದ್ದೀರಾ. ಒಂದು ತಾಯಿ ಹೇಳ್ತಿದೆ, ಒಬ್ಬ ಗುರು ಹೇಳ್ತಿದೆ, ಒಂದು ದೈವ ಹೇಳ್ತಿದೆ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದೆ ಅನ್ನೋದು ನೀವು ತಪ್ಪಾಗಿ ತಿಳ್ಕೊಳ್ತಿದ್ದೀರಾ. ಒಬ್ಬ ವ್ಯಕ್ತಿನ ನಿಮ್ಗೆ ತೊಂದರೆ ಆಗ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬರ್ಬೋದು, ಆ ವ್ಯಕ್ತಿನ ನಂಬೇಡ, ಮಾತಾಡಬೇಡ, ಅಥವಾ ಆ ಫ್ರೆಂಡ್ ನ ನಂಬೇಡ, ಅವರ ಮಾತನ್ನ ನಂಬೇಡ ಅಂತ ಹೇಳ್ತಾ ಇದ್ದಾರೆ. ನೀವು ತುಂಬಾ ಮೂರ್ಖರಾಗಿ ಒಬ್ಬರನ್ನ ನಂಬ್ತಾ ಇರ್ಬೋದು. ಓಕೆ, ನಾವೆಲ್ಲ ಹೇಳ್ತಿದ್ದಾರೆ ಅವರು ನಂಬೇಡ ಅಂತ. ಅದಕ್ಕೆ ನಿಮ್ಗೆ ಈಗೋ ಸ್ಟಾರ್ಟ್ ಆಗಿದೆ. ಇಲ್ಲಿ ಅವನನ್ನ ಕಂಟ್ರೋಲ್ ಮಾಡ್ತಿದ್ದಾನೆ, ನನ್ನ ಲಾಕ್ ಮಾಡ್ತಿದ್ದಾನೆ, ನನ್ನ ಡ್ರೆಸ್ ನ ಅಂದ್ರೆ ಕಮೆಂಟ್ ಮಾಡ್ತಿದ್ದಾನೆ, ನಾನು ಅವ್ರ ಜೊತೆ ಫ್ರೆಂಡ್ಲಿ ಆಗೇ ಇದ್ದೀನಿ, ಬಟ್ ಅವನು ಅನುಮಾನ ಪಡ್ತಿದ್ದಾನೆ. ಆ ರೀತಿ ಬರ್ತಿದೆ ಕಾರ್ಡ್ಸ್ ಬರ್ತಾ ಬರ್ತಾ. ಇಲ್ಲಿ ನೋಡಿ, ಟ್ರೂತ್ ರಿವೀಲ್ ಆಗುತ್ತೆ. ಒಂದು ಡೋರ್ಸ್ ಇದೆ, ಓಪನ್ ಇದೆ, ನಿಮ್ಗೆ ಕೂತ್ಕೊಂಡು ಕಂಫರ್ಟ್ ಆಗಿ ಮಾತಾಡಿ, ಡಿಸ್ಕಷನ್ ಮಾಡಿ. ಓಕೆನಾ, ಸೊ ಅರ್ಥ ಮಾಡ್ಕೊಳ್ತೀರಾ, ಒಬ್ಬರೊಬ್ಬರನ್ನ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಅಂದ್ಬಿಟ್ಟು. ನಿಜಾನ ಒಂದು ನಿಜಾನ ಏನದು ನಿಮ್ಗೆ ಗೊತ್ತಾಗುತ್ತೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ಓಕೆ, ಸೊ ಡಿಸ್ಹಾನೆಸ್ಟಿ ಅಂತ ಅಂದ್ಬಿಟ್ಟು ನಿಮ್ಗೆ ಪ್ರಾಮಾಣಿಕತೆ ಇಲ್ಲ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ನೀವು ಬಿಲೀವ್ ಮಾಡಿದ್ದೀರಾ. ಓಕೆನಾ, ನಿಮ್ಗೆ ನಿಮ್ಮ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಕೊರತೆ ತುಂಬಾ ಇದೆ ಅನ್ನೋದು ನಾನು ಇಲ್ಲಿ ನೋಡ್ತಿದ್ದೀನಿ. ನಂಬೋದಿಲ್ಲ ನೀವು ಸಾಮಾನ್ಯವಾಗಿ ಯಾರನ್ನು ಅಲ್ವಾ. ದೇವ್ರೇ ಬಂದು ತಾನಾಗಿ ನಾನು ದೇವ್ರು ಅಂದ್ರೆ ಕ್ವಶನ್ಸ್ ಮಾಡೋ ಮನಸ್ಥಿತಿ ಇರೋರು ನೀವು. ನಿಮ್ಮಲ್ಲಿ ಪ್ರಾಮಾಣಿಕತೆ ವ್ಯಕ್ತಿಗಳ ಒಂದು ಪ್ರೋಗ್ರಾಮಿಂಗ್ ಇಲ್ಲದೆ ಇರೋದ್ರಿಂದ ನಿಮ್ಗೆಲ್ಲಾರು ಪ್ರಾಮಾಣಿಕರಲ್ಲ ಅನ್ನೋ ರೀತಿ ಬಂದಿದೆ. ಇಲ್ಲಿ ನೋಡಿ, ಫೇಜ್ ಆಫ್ ಪೆಂಟಿಕಲ್, ಒಂದು ಮೆಚ್ಯೂರ್ ಪರ್ಸನ್ ರೀತಿ ಥಿಂಕ್ ಮಾಡೋದಿಲ್ಲ ನೀವು. ಓಕೆನಾ, ಇಬ್ಬ ವ್ಯಕ್ತಿಗಳನ್ನ ಇಟ್ಟು ಒಬ್ಬರನ್ನ ಸೆಲೆಕ್ಟ್ ಮಾಡೋ ಮದ್ವೆ ಆಗೋದಿಕ್ಕೆ ಅಂದ್ರೆ ಚೈಲ್ಡ್ ರೀತಿ ಯೋಚನೆ ಮಾಡ್ತೀರಾ, ಒಂದು ಮೆಚ್ಯೂರ್ ಪರ್ಸನ್ ರೀತಿ ಥಿಂಕ್ ಮಾಡೋದಿಲ್ಲ. ಲೈಫಲ್ಲಿ ಗೊಂದಲಗಳು, ಗಲಾಟೆಗಳು, ನಿಮ್ಮ ಲೈಫಲ್ಲಿ ಗೊಂದಲಗಳು, ಗಲಾಟೆಗಳು ಅಂತ ನೋಡ್ತಾ ಇದ್ದೀನಿ ನಾನು. ಒಂದು ಕಾರ್ಡು ಕೆಳಗಡೆ ಹೋಗಿ ಬಿದ್ದಿದೆ. 8 ಆಫ್ ಪೆಂಟಿಕಲ್ಸ್, ಸ್ಯಾಟರ್ನ್ ಪ್ರಭಾವ ಇದೆ ನಿಮ್ಮ ಲೈಫಲ್ಲಿ. ಓಕೆನಾ, ಸ್ವಲ್ಪ ಪೇಷನ್ಸ್ ಇಂದ ವೇಟ್ ಮಾಡಿ, ಒಂದು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿ. ನೀವು ಮಾಡಿ ಆಗಿರುವಂತಹ ಪ್ರೀತಿ ಪಾಠಗಳು ಎಲ್ಲ ಒಂದು ಲರ್ನಿಂಗ್ ಮೆಸೇಜ್ ಆಗಿ ತಿಳ್ಕೊಳ್ಳಿ. ನಿಮ್ಮ ಪ್ರೀತಿನ ಸರಿಯಾದ ರೀತಿಯಲ್ಲಿ, ಸರಿಯಾದ ದಾರಿಯಲ್ಲಿ ನಿರ್ಮಾಣ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿನ ನೀವೇ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು.
ಓಕೆನಾ? ನೀವು ದುಡುಕು ನಿರ್ಧಾರ ತೆಗೆದುಕೊಂಡ ಪ್ರತಿ ಸಾರಿ ನಿಮ್ಮ ಲೈಫಲ್ಲಿ ಗೊಂದಲಗಳು, ಮೂರನೇ ವ್ಯಕ್ತಿ ಬಂದು ನಿಮ್ಮ ಲೈಫ್‌ನ ನಿರ್ಧಾರ ಮಾಡುವಂಥದ್ದು, ನಿಮ್ಮ ಫ್ಯಾಮಿಲಿ ಒಪ್ಪದೇ ಇರುವಂಥದ್ದು, ನಿಮ್ಮ ಕಾನ್ಷಿಯಸ್, ಸಬ್‌ಕಾನ್ಷಿಯಸ್ ಓಕೆನಾ? ಪ್ರತಿಯೊಂದು ಇಲ್ಲಿ ತೊಂದರೆಗೆ ಒಳಗಾಗುವಂಥದ್ದು ನೋಡ್ತಿದ್ದೀನಿ. ನೀವು ಚೆನ್ನಾಗಿ ಯೋಚನೆ ಮಾಡಿ, ಥಿಂಕ್ ಮಾಡಿ, ರಿಲೇಶನ್‌ಶಿಪ್ ಬಗ್ಗೆ ಅರ್ಥ ಮಾಡ್ಕೊಂಡು ಓಕೆನಾ? ನಿಮ್ಮ ರಿಲೇಶನ್‌ಶಿಪ್ ಒಂದು ಪೆಂಟಿಕಲ್‌ನ ನೀವೇ ಸರಿಯಾದ ರೀತಿ ಕೆತ್ತನೆ ಮಾಡ್ಕೊಂಡು, ನೀವು ಲವ್ ರಿಲೇಶನ್‌ಶಿಪ್ ಅಲ್ಲಿ ಸ್ಟ್ರಾಂಗ್ ಆಗ್ಬೇಕು ಅಂತಂದ್ಬಿಟ್ಟು ಇವತ್ತು ನಿಮ್ಗೆ ಟ್ಯಾರೋಟು ಗೈಡ್ ಮಾಡ್ತಿದೆ. ಎಸ್. ಸೊ ತುಂಬಾ ಚೆನ್ನಾಗಿದೆ ರೀಡಿಂಗ್ ಇವತ್ತು. ಓಕೆ. ಸೊ ತುಂಬಾ ಡಿಫರೆಂಟ್. ಫೈಲ್ 1, ಫೈಲ್ 2, ಫೈಲ್ 3 ಡಿಫರೆಂಟ್ ಆಗಿ ಬಂದಿದೆ. ತುಂಬಾ ಜನ ಈಗ ವೇಟ್ ಮಾಡ್ತಿದ್ದೀರಾ ವಿಡಿಯೋಸ್‌ಗೋಸ್ಕರ ಅಲ್ವಾ? ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಎಸ್. ಸೊ 6 ಆಫ್ ಕಪ್ಸ್ ಎಮೋಷನ್ಸ್ ಕಪ್ಸ್. ಓಕೆ. ಆ ಕಪ್ಸ್ ಅಲ್ಲಿ ನೀವು ಪಾಸಿಟಿವಿಟಿಗೆ ಎಮೋಷನ್ಸ್ ಇದೆಯಾ, ನೆಗೆಟಿವ್ ಎಮೋಷನ್ಸ್ ಇದೆಯಾ, ಮಿಕ್ಸ್ಡ್ ಎಮೋಷನ್ಸ್ ಇದೆಯಾ? ಓಕೆ. ಸೊ ಅರ್ಥ ಆಗಿದೆ ಅಲ್ವಾ ನಿಮಗೆ? ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಪರ್ಸ್ನಲಿ, ಇಂಡಿವಿಜುವಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದ್ರೆ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ. ಓಕೆ. ಸೊ ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಓಕೆನಾ? ಸೊ ನಮ್ಮ ಆನ್ಲೈನ್ ಜೂಮ್ 7 ಡೇಸ್ ಮ್ಯಾಜಿಕಲ್ ರಿಲೇಶನ್ಶಿಪ್ ಒಂದು ಮೀಟಿಂಗ್ಗೆ ಎಲ್ಲರೂ ಅಟೆಂಡ್ ಆಗಿ. ನಿಮಗೆ ರಿಕಾರ್ಡಿಂಗ್ ವಿಡಿಯೋಸ್ ಸಿಗುತ್ತೆ. ನಿಮಗೆ ಟೈಮಲ್ಲಿ ಕಂಫರ್ಟೇಬಲ್ ಆಗಿ ನೀವು ಕ್ಲಾಸ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ರೆಕಾರ್ಡಿಂಗ್ ವಿಡಿಯೋಸ್ ಅವೈಲೇಬಲ್ ಇದೆ. ಸೊ ನಾನು ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಟೋಟಲಿ ಹೀಲಿಂಗ್ ಪ್ರೊಸೆಸ್ನ ಹೇಳ್ಕೊಡ್ತೀನಿ. ಒಂದು ಅಡ್ವಾನ್ಸ್, ಬೇಸಿಕ್ ಟು ಅಡ್ವಾನ್ಸ್ ಟೋಟಲ್ ಎಲ್ಲ ಸಬ್ಜೆಕ್ಟ್ನ ಓಕೆನಾ? ನನ್ನ ಸಂಪೂರ್ಣ ರಿಲೇಶನ್ಶಿಪ್ ನಾಲೆಡ್ಜ್, ಅಡ್ವಾನ್ಸ್ಡ್ ಹೀಲಿಂಗ್ ಮೆಥಡ್ಸ್ನ ನಾನು ನಿಮಗೆ ಕ್ಲಾಸಲ್ಲಿ ಗೈಡ್ ಮಾಡ್ತೀನಿ. ಓಕೆನಾ? ಸೊ ಯಾರಿಗೆಲ್ಲ ರಿಲೇಶನ್ಶಿಪ್ಪಲ್ಲಿ ಹ್ಯಾಪಿ, ಬ್ಯೂಟಿಫುಲ್, ಕಂಫರ್ಟಬಲ್ ರಿಲೇಶನ್ಶಿಪ್ ಬೇಕು ಅಂತೀರಾ ಅವರೆಲ್ಲರೂ ಓಕೆನಾ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.